Hello aspirants, welcome to MCG Competitive Institution. ನಾನು ನಿಮ್ಮ ಸಿಂಧು. Welcomes to today's Hindu newspaper analysis. ಇವತ್ತಿನ newspaper ಅಲ್ಲಿ you have to cover these 6 articles. So what are all we have to cover in a editorial and articles ಇದನ್ನ one by one ನಾವು ನೋಡ್ತಾ ಬರೋಣ ಬನ್ನಿ. And ಒಂದು ಅನೌನ್ಸ್ಮೆಂಟ್ ಇದೆ, everyone listen to me carefully. ಸೊ ಯಾರೆಲ್ಲರೂ ಕೂಡ PSI ಮತ್ತೆ ESI ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಬೆಸ್ಟ್ ಟೆಸ್ಟ್ ಸೀರೀಸ್ ನೋಡ್ತಾ ಇದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ PSI ಮತ್ತೆ ESI ಗೆ ಟೆಸ್ಟ್ ಸೀರೀಸ್ ಇದೆ. ಓಕೆ, ಟೋಟಲ್ ನಂಬರ್ ಆಫ್ ಟೆಸ್ಟ್ ಗಳು ಬಂದು 33 ಇದೆ. ಅದರಲ್ಲಿ ಪೇಪರ್ 1 ಅಲ್ಲಿ 10 ಟೆಸ್ಟ್ ಗಳಿದೆ, ಪೇಪರ್ 2 ಅಲ್ಲಿ 10 ಟೆಸ್ಟ್ ಗಳು, ಹಾಗೇನೆ 1 ಇಯರ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ನಿಮ್ಗೆ ಟೋಟಲ್ ಆಗಿ 12 ಟೆಸ್ಟ್ ಸೀರೀಸ್ ಸಿಗುತ್ತೆ. ಹಾಗೇನೆ ಒಂದು ಫ್ರೀ ಡೆಮೋ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇದೆ. ಸೊ ಟೋಟಲ್ ಆಗಿ 33 ಟೆಸ್ಟ್ಗಳು ಅವೈಲೇಬಲ್ ಇರುವಂತದ್ದು. ಅಂಡ್ ಪ್ರೈಸ್ ನ ಕೂಡ ನೋಡಿದ್ರು ಕೂಡ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಅಮೌಂಟ್ ಓನ್ಲಿ. ನೀವೆಲ್ಲರೂ ಕೂಡ ಪರ್ಚೇಸ್ ಮಾಡಿ ನಿಮ್ಮ ಪ್ರಿಪರೇಷನ್ ನ ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳಿ. ಹಾಗೇನೆ ಯಾರೆಲ್ಲರೂ ಕೂಡ NCERT ಟೆಕ್ಸ್ಟ್ ಬುಕ್ಸ್ ಗಳನ್ನ ಓದ್ತಾ ಇದ್ದೀರಾ, ಹಾಗೆ ಸೊ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಓದ್ತಾ ಇದ್ದೀನಿ, ಒಂದು ಟೆಸ್ಟ್ ಸೀರೀಸ್ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಎಸ್ ವಿ ಹ್ಯಾವ್ NCERT ಟೆಸ್ಟ್ ಸೀರೀಸ್ ಆಲ್ಸೋ ಫ್ರಮ್ ಕ್ಲಾಸ್ 6 to 12th ಸ್ಟ್ಯಾಂಡರ್ಡ್ ತನಕನೂ ಕೂಡ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ದೆನ್ ಎಕನಾಮಿ ಏನೇನೆಲ್ಲ ಇದೆ ಅದೆಲ್ಲವೂ ಕೂಡ ಕವರ್ ಆಗುತ್ತೆ. The test contains almost 1500 plus MCQs ಗಳು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ 2 ಟೆಸ್ಟ್ ಸೀರೀಸ್ ಗಳು ಕೂಡ ಅವೈಲೇಬಲ್ ಇದೆ. ಸೊ ಯಾರೆಲ್ಲರೂ ಕೂಡ ತಗೋಬೇಕು ಅಂತ ಹೇಳಿದಿರಾ, ಕೆಳಗಡೆ ಕಾಣಿಸಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರ ಇದೆ, ಬಂದು ಒಂದ್ಸರಿ ವಿಸಿಟ್ ಮಾಡಿ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್, ವಿಲ್ ಗೋ ಟು ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಸೊ ಫಸ್ಟ್ ಆರ್ಟಿಕಲ್ ಅಲ್ಲಿ ಬಂದು ಫಸ್ಟ್ ಎಡಿಟೋರಿಯಲ್ ಅಲ್ಲಿ ಬಂದಾಗ ಯು ಹ್ಯಾವ್ ಟು ಕವರ್ ದಿಸ್ ಎಡಿಟೋರಿಯಲ್. ಇನ್ ನಮೀಬಿಯಾ ಇಂಡಿಯಾ ಸೋರ್ಸ್ ನ್ಯೂ ವೇ ಟು ಎಂಗೇಜ್ ಆಫ್ರಿಕಾ. ಓಕೆ, ಸೊ ಇದು ಎಲ್ಲಿ ಬರುತ್ತೆ? ಇಂಟರ್ನ್ಯಾಷನಲ್ ರಿಲೇಷನ್ GS2 ಅಲ್ಲಿ ಬರುವಂತದ್ದು, ಬೋತ್ ಇನ್ KPSC ಅಂಡ್ UPSC. ಸೊ ಫಸ್ಟ್ ಆಫ್ ಆಲ್ ಈ ನಮೀಬಿಯಾ ಎಲ್ಲಿದೆ ಅಂತ ನೋಡೋಣ. ನಮೀಬಿಯಾ ನೀವು ಎಲ್ಲಿ ನೋಡ್ತೀರಾ? ಆಫ್ರಿಕಾದಲ್ಲಿ ನೋಡ್ತೀರಾ. ಆಫ್ರಿಕಾದಲ್ಲಿ ನಾವು ಎಲ್ಲಿ ನೋಡ್ತೀವಿ? ಸೌತ್ ವೆಸ್ಟರ್ನ್ ಸೈಡ್ ಅಲ್ಲಿ ನಾವು ನಮೀಬಿಯಾನ ನೋಡ್ತಾ ಬರ್ತೀವಿ. ಅಂಡ್ ನಮೀಬಿಯಾ ಇಸ್ ಸರೌಂಡೆಡ್ ಬೈ ಸಮ್ ನೇಷನ್ಸ್. ಇದನ್ನು ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ನೀವು ತಿಳ್ಕೋಬೇಕು. ಸೊ ನಮೀಬಿಯಾ ಇಸ್ ಸರೌಂಡೆಡ್ ಬೈ ಅಂಗೋಲಾ, ದೆನ್ ಜಾಂಬಿಯಾ, ಜಿಂಬಾಬ್ವೆ, ಬೋಟ್ಸ್ವಾನಾ ಹಾಗೂ ಸೌತ್ ಆಫ್ರಿಕಾ. ಇದಿಷ್ಟು ದೇಶಗಳಿದು ಸರೌಂಡೆಡ್ ಇದೆ. ಅಂಡ್ ಇನ್ ದಿಸ್ ಸೈಡ್, ಸೊ ವಿಚ್ ಸೈಡ್? ದ ವೆಸ್ಟರ್ನ್ ಸೈಡ್ ಯು ವಿಲ್ ಸಿ ದ ಅಟ್ಲಾಂಟಿಕ್ ಓಷನ್. ಅಂಡ್ ಆಲ್ಸೋ ರಿಮೆಂಬರ್, ಸೊ ಈ ನಮೀಬಿಯಾ ಮೇಲೆ ಏನ್ ಪಾಸ್ ಆಗ್ತಿದೆಯಪ್ಪ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೂಡ ಪಾಸ್ ಆಗ್ತಾ ಇರುವಂತದ್ದು. ಅಂಡ್ ನಮೀಬಿಯಾ ಏನಕ್ಕೆ ಫೇಮಸ್, ಲೈಕ್ ವೈ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಅಂತ ಹೇಳಿದಾಗ, ಎಸ್ ಟು ಬಿಲ್ಡ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಆಫ್ರಿಕನ್ ನೇಷನ್. ಅಂಡ್ ನಮೀಬಿಯಾದಲ್ಲಿ ಸಿಗುವಂತ ಇರೇನಿಯಂ. ಓಕೆ, ಸೊ ನಮೀಬಿಯಾದಲ್ಲಿ ಮೇನ್ ಆಗಿ ನಾವು ಎಲ್ಲಿ ನೋಡ್ತೀವಿ ಇರೋನಿಯಂ? ಇರಾಂಗೋ ರೀಜನ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ದಿಸ್ ರೀಜನ್ ಇಸ್ ಕಾಲ್ಡ್ ಎಸ್ ದಿ ಇರಾಂಗೋ ರೀಜನ್. ಇಲ್ಲಿ ನಾವು ಜಾಸ್ತಿ ಇರೋನಿಯಂ ಡೆಪಾಸಿಟ್ ನೋಡ್ತಾ ಬರ್ತೀವಿ. ದೆನ್ ಯುರೇನಿಯಂ ನಮಗೂ ಸಹ ಬೇಕಾಗುತ್ತೆ, ಯಾಕಪ್ಪ ಅಂದ್ರೆ ಕ್ಲೀನ್ ಎನರ್ಜೀಸ್ ಗಳನ್ನ ಜನರೇಟ್ ಮಾಡೋದಕ್ಕಾಗಿರ್ಬೋದು, ಮತ್ತೆ ಅಲ್ಲಿ ಸಿಗುವಂತ ರೇರ್ ಅರ್ತ್ ಎಲಿಮೆಂಟ್ಸ್ ಗಳಿಂದ ನಾವು ಏರ್ ಎಲೆಕ್ಟ್ರಿಕ್ ವೇಸ್ಗಳನ್ನ ಪ್ರಮೋಷನ್ ಮಾಡ್ಬೇಕಂತಿದೀವಿ, ಅಲ್ಲಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಫಾರ್ ಅವರ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಟು ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಆಫ್ರಿಕಾ, ಸೊ ನಮೀಬಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಂಡ್ ಆಲ್ಸೋ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್, ರಿಮೆಂಬರ್, ಸೊ ನಮೀಬಿಯನ್ ಕರೆನ್ಸಿ ಯಾವುದು ಅಂತ ಬಂದಾಗ ದಟ್ ಈಸ್ ದ ನಮೀಬಿಯನ್ ಡಾಲರ್ ಅಂತ ನಾವು ಕರಿತೀವಿ. ಸೊ ರಿಮೆಂಬರ್ ದಿಸ್ ಪಾರ್ಟ್ ಆಲ್ಸೋ. ದೆನ್ ಅದರ್ ದೆನ್ ಎರಾಂಗೋ ರೀಜನ್ ನ ಬಿಟ್ಟು ಬೇರೆ ಎಲ್ಲಾದ್ರೂ ಕೂಡ ಯುರೇನಿಯಂ ಸಿಗುತ್ತಾ ನಮೀಬಿಯಾದಲ್ಲಿ ಅಂತ ಕೇಳಿದ್ರೆ, ಎಸ್, ದಟ್ ಈಸ್ ರೋಸಿಂಗ್ ಮೈನ್ ಅಂಡ್ ಹಬ್ಸಬ್ ಮೈನ್ ಅಂಡ್ ದ ಲ್ಯಾಂಜರ್ ಇನ್ ರಿಚ್ ಮೈನ್ ಗಳಲ್ಲಿ ನಾವ್ ಏನ್ ನೋಡ್ತೀವಪ್ಪ ಅಂದ್ರೆ ಯುರೇನಿಯಂ ಸಿಗೋದನ್ನ ನೋಡ್ತಾ ಬರ್ತೀವಿ. ಸೊ ಡೈರೆಕ್ಟ್ ಆಗಿ ಈ ವರ್ಡ್ಸ್ ಗಳ ಈ ನೇಮ್ ಗಳನ್ನ ತಗೊಂಡು ಕೂಡ ನಿಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ. So now the trend is there in all the examination, not only it is restricted to UPSC and KPSC. So remember the places name also, and Namibia ಯಾವ ದೇಶಗಳ ಜೊತೆ ಸರೌಂಡ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅಂಡ್ ನಮೀಬಿಯಾದಲ್ಲಿ ಒಂದು ರಿವರ್ ಕೂಡ ಫ್ಲೋ ಆಗ್ತಿದೆ. ಸೊ ದ ನೇಮ್ ಇಸ್ ಓನ್ಲಿ ಲೈಕ್ ಯು ಕ್ಯಾನ್ ರಿಮೆಂಬರ್. ಆ ರಿವರ್ ಹೆಸರನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಫಿಶ್ ರಿವರ್ ಅಂತ ನಾವು ಕರಿತೀವಿ. ಹಾಗೇನೆ ಇಲ್ಲಿ ಕುನೇನ್ ರಿವರ್ ಅನ್ನೋದು ಕೂಡ ಇಲ್ಲಿ ಫ್ಲೋ ಆಗಿ ಎಲ್ಲಿ ಸೇರುತ್ತಪ್ಪ ಅಂದ್ರೆ ಅಟ್ಲಾಂಟಿಕ್ ಓಷನ್ಸ್ ಗೆ ಸೇರುತ್ತೆ. ಅಂಡ್ ನಮೀಬಿಯಾದಲ್ಲಿ ಇರುವಂತ ಒಂದು ಕೋಸ್ಟ್ ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ಕೆಲಿಟನ್ ಕೋಸ್ಟ್. ಸ್ಕೆಲಿಟನ್ ಕೋಸ್ಟ್, ದೆನ್ ಫಿಶ್ ರಿವರ್ ಆಗಿರ್ಬೋದು, ಕುನೇನ್ ರಿವರ್ ಆಗಿರ್ಬೋದು, ದೆನ್ ಆಲ್ ದೀಸ್ ಥಿಂಗ್ಸ್ ಇದು ಬಂದಾಗ ನಿಮ್ಗೆ ಯಾವ ದೇಶ ನೆನಪಾಗಬೇಕು? ಯು ಹ್ಯಾವ್ ಟು ರಿಮೆಂಬರ್ ದಿ ನಮೀಬಿಯಾ ಅಲಾಂಗ್ ವಿತ್ ದ ಇರಾಂಗೋ ರೀಜನ್, ದೆನ್ ಅ ರೋಸಿಂಗ್ ಮೈನ್, a sub mine and the enriched mine. Okay, yes, so what is they given in the editorial, we will see it. So 2023 ಅಲ್ಲಿ PM ಮೋದಿ ಅವರು ಎಲ್ಲಿನ ವಿಸಿಟ್ ಮಾಡಿದ್ರು? ಯಾವ ದೇಶನ ವಿಸಿಟ್ ಮಾಡಿದ್ರು? ನಮೀಬಿಯಾನ ವಿಸಿಟ್ ಮಾಡಿದ್ರು. and he emphasized the shared culture, symbolism and the partnership building, and a use of local languages, plants, symbols suggested the softer people centric diplomacy rather than conditional aid or the episodic engagement. So what they are saying here,
ಸೊ ನಾಟ್ ಲೈಕ್ ಅದರ್ ನೇಷನ್ಸ್ ಲೈಕ್ USA ಆಗಿರ್ಬೋದು, EU ಆಗಿರ್ಬೋದು, ಅಥವಾ ಚೀನಾ ಆಗಿರ್ಬೋದು. ಯಾವ್ದಾದ್ರು ಒಂದ್ ದೇಶದಲ್ಲಿ ಹೊಸ ರಿಲೇಶನ್ಶಿಪ್ ನ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಪುಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್, lot of terms and conditions, especially it is related to a economic perspective. Okay, so ನಾನು ನಿಮಗೆ ಹೆಲ್ಪ್ ಮಾಡಿದ್ರೆ ನಿಮ್ಮಿಂದ ನನಗೇನು ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಆಲ್ ದೇ ವಿಲ್ ಸಿ ದಟ್. But India, so it is not only seeing a conditional agreements and all, so we are want to enhance the soft power. ಓಕೆ, ಸೊ ಜನಗಳ ಜೊತೆ ಒಳ್ಳೆ ಸಂಬಂಧನ ಇಟ್ಕೋಬೇಕು ಮತ್ತೆ ಅಲ್ಲಿರುವಂತಹ ಗವರ್ಮೆಂಟ್ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ನಾವು ಎಂಫಸೈಸ್ ಮಾಡ್ತಿದ್ವಿ, ರಾದರ್ ದ್ಯಾನ್ ಪುಟ್ಟಿಂಗ್ ಅ ಕಂಡೀಷನಲ್ ರಿಸ್ಟ್ರಿಕ್ಷನ್ಸ್ ಆನ್ ದಿ ನಮೀಬಿಯಾ ಆರ್ ಆಲ್ ಅದರ್ ಆಫ್ರಿಕನ್ ನೇಷನ್ಸ್. ಓಕೆ, ಸೊ ದೆನ್ ನಮ್ಮ ಇಂಡಿಯಾ ನ್ಯೂ ಅಪ್ರೋಚ್. ಓಕೆ, ಸೊ ಕಂಪೇರ್ಡ್ ಟು ಅದರ್ ನೇಷನ್, so our India will follow the new approach, that is the quite adaptive issue based engagement instead of one time aid driven approach. then ಹಾಗಿದ್ರೆ ಇಂಡಿಯಾ ಯಾವ ತರ ಇಲ್ಲಿ ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡ್ತಿದೆಪ್ಪ ಅಂತಂದ್ರೆ, ದ ಫಸ್ಟ್ ಒನ್ ಶೇರ್ಡ್ ಹಿಸ್ಟೋರಿಕಲ್ ಸಾಲಿಡಾರಿಟಿ, ಅಂಡ್ ಅ ಸೆಕೆಂಡ್ ಒನ್ ಪ್ರಾಗ್ಮ್ಯಾಟಿಕ್ ಕೋಆಪರೇಷನ್, ಅಂಡ್ ಅ ಥರ್ಡ್ ಒನ್ ಲಾಂಗ್ ಟರ್ಮ್ ಫ್ಯೂಚರ್ ಓರಿಯೆಂಟೆಡ್ ಟೈಸ್. ಇದ್ರ ಮೇಲೆ ಇಂಡಿಯಾ ಫೋಕಸ್ ಮಾಡ್ತಿರುವಂತದ್ದು. ಸೊ ವಿಲ್ ಸಿ ಈಚ್ ಒನ್ ಏನಿದು ಅಂತ ಹೇಳಿ. ಶೇರ್ಡ್ ಹಿಸ್ಟೋರಿಕಲ್ ಸಾಲಿಡಾರಿಟೀಸ್ ಅಲ್ಲಿ ಬಂದಾಗ, ಸೊ ಇಂಡಿಯಾ ಆಲ್ಸೋ ಸಪೋರ್ಟೆಡ್ ಇನ್ ನಮೀಬಿಯಾಸ್ ಲಿಬರೇಷನ್ ಸ್ಟ್ರಗಲ್ ಅಲ್ಲಿ ಸಪೋರ್ಟ್ ಮಾಡಿದೆ. Okay, so New Delhi hosted South West Africa's People Organization, that is called as the SWAPO. What is SWAPO? You should know this. The full form of SWAPO, South West Africa's People Organization, first overseas office na set ಮಾಡಿದೆ ಎಲ್ಲಿ, ನಮ್ಮ ನ್ಯೂ ಡೆಲ್ಲಿಯಲ್ಲಿ. then ಹಾಗೇನೆ Indian Army officers participated in Namibia's peacekeeping transition to independence. Our Indian Army also stand with the Namibian people and fought a war, independence war. So historical memory used as a legitimate force of solidarity rather than a nostalgia. So we have relationship from the history. ಓಕೆ, ಅದನ್ನ ಏನ್ ಮಾಡ್ತಿದೀವಿ ನಾವಿನ್ನ ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಂಡ್ ಸೆಕೆಂಡ್ ಒನ್, ದ ಎಂಗೇಜಿಂಗ್ ಇನ್ ಪ್ರೆಸೆಂಟ್ ಡೇ ಪ್ರಾಗ್ಮ್ಯಾಟಿಕ್ ಕೋಆಪರೇಷನ್. ಅಂಡ್ ಈ ಪ್ರೆಸೆಂಟ್ ಇವಾಗ ಇಂಡಿಯಾ ಏನ್ ಮಾಡ್ತಿದೆಪ್ಪ ಅಂತಂದ್ರೆ, ಇಟ್ಸ್ ಹೈಲೈಟ್ಸ್ ದಿ ಡೆಪ್ತ್ ಅಂಡ್ ಬ್ರೆತ್ ಆಫ್ ದಿ ಕರೆಂಟ್ ಕೋಆಪರೇಷನ್. So that in New Delhi bilateral trade with the Windhoek is 800 million. Okay, so almost 800 million ಅಷ್ಟು ನಾವೇನ್ ಮಾಡ್ತಿದ್ದಪ್ಪ ಅಂತಂದ್ರೆ ಅಲ್ಲೇ ನಾವು ಟ್ರೇಡ್ ಮಾಡೋದಾಗಿದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಮಾಡ್ತಾ ಇದೀವಿ. ಬಟ್ ಗ್ರೋಯಿಂಗ್ ಸಪೋರ್ಟೆಡ್ ಬೈ 12 billion ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಕ್ರಾಸ್ ದಿ ಆಫ್ರಿಕಾ. ಸೊ 800 million ವಿ ಆರ್ ಇನ್ವೆಸ್ಟಿಂಗ್ ಇನ್ ನಮೀಬಿಯಾ. ಓಕೆ, ಆಲ್ಮೋಸ್ಟ್ 12 billion rupees ನಾವು ಡಾಲರ್ಸ್ ಗಳನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ದಟ್ಸ್ ಆಲ್ ಓವರ್ ಆಫ್ರಿಕಾ ವಿ ಇನ್ವೆಸ್ಟೆಡ್ ಫಾರ್ ದಿ ಡೆವಲಪ್ಮೆಂಟ್ purpose. Then after that, it is more significant that so India Namibia Center of Excellence in IT at Namibia Universities of Science and Technology and the India wing at the Universities of Namibia Ongiva campus funded by 12 million grant. So that means what we are doing, so in education we are invest in the money in Namibia. Ellelli India Namibia Center of Excellence IT in Namibia University, and another one is at the India's wing at the Universities of Namibia branch campus ಯಾವ್ದಪ್ಪ ಅಂತಂದ್ರೆ ಒಂಗೆ ವಿಡಿವಾ ಕ್ಯಾಂಪಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಎಷ್ಟು ಆಲ್ಮೋಸ್ಟ್ 12 million ಗ್ರಾಂಟ್ಸ್ ಗಳನ್ನ ಕೊಟ್ಟಿರುವಂತದ್ದು. ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಲೆವರೇಜ್ ದಿ ಇಂಡಿಯಾಸ್ ಸ್ಟ್ರೆಂಗ್ತ್ಸ್ ಇನ್ IT response to Namibia's youthful population and digital readiness. So what we are directly helping the young peoples or youth of the Namibia, okay, to get the knowledge of the education and to digital readiness for next ಏನ್ ಜನರೇಷನ್ ಇದೆಯೋ, ಇವಾಗಿನ ಜನರೇಷನ್ ಆಗಿರ್ಬೋದು, ನೆಕ್ಸ್ಟ್ ಜನರೇಷನ್ ಆಗಿರ್ಬೋದು, ಅವ್ರಿಗೆ ಡಿಜಿಟಲ್ ಲಿಟರಸಿನ ಕೊಡಬೇಕು ಅಂತ ಹೇಳಿ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇರುವಂತದ್ದು. ಓಕೆ, ದೆನ್ ಇನ್ವೆಸ್ಟಿಂಗ್ ಇನ್ ಲಾಂಗ್ ಟರ್ಮ್ ಅಂಡ್ ಫ್ಯೂಚರ್ ಓರಿಯೆಂಟೆಡ್ ಟೈಸ್. ದೆನ್ ಲಾಂಗ್ ಟರ್ಮ್ ಆರ್ ಫ್ಯೂಚರ್ ಓರಿಯೆಂಟೆಡ್ ಟೈಸ್ ಅಲ್ಲಿ ಬಂದಾಗ ಏನೇನೆಲ್ಲ ನಾವು ನೋಡ್ತಾ ಇದೀವಪ್ಪ ಅಂತಂದ್ರೆ, ಸೊ ನಾವು ಆಫ್ರಿಕಾದಲ್ಲೇ ತಗೊಂಡಾಗ Namibia is the first nation which adopted our UPI. Okay, ಯೂನಿಫೈಡ್ ಪೇಮೆಂಟ್ ಇಂಟರ್ಫರೆನ್ಸ್ ಅಡಾಪ್ಟ್ ಮಾಡ್ಕೊಂಡಿರುವಂತ ಫಸ್ಟ್ ನೇಷನ್ ಆಫ್ರಿಕಾದಲ್ಲಿ ಯಾವ್ದಪ್ಪ ಅಂದ್ರೆ ಅದು ನಮೀಬಿಯಾ. ಸೊ ವಾಟ್ ವಿಲ್ ಸೇ, ಇಟ್ ಸಿಗ್ನಲ್ಸ್ ದಿ ಕ್ವೈಟ್ ರೆವಲ್ಯೂಷನ್ಸ್ ಇನ್ ದಿ ಟೆಕ್ನಾಲಜಿ ಡಿಪ್ಲೊಮೆಸಿ. ಓಕೆ, ಸೊ ವಿಲ್ ಹರ್ಡ್ ಅಬೌಟ್ ದಿ ಸೆಕ್ಯೂರಿಟಿ ಡಿಪ್ಲೊಮೆಸಿ. ಓಕೆ, ಅದೇ ತರ ಟೆಕ್ನಾಲಜಿ ಡಿಪ್ಲೊಮೆಸಿ. ಸೆಕ್ಯೂರಿಟಿ ಡಿಪ್ಲೊಮೆಸಿ ಏನ್ ಮಾಡ್ತೀವಿ, ವಿ ವಿಲ್ ಮೇನ್ಲಿ ಎಂಗೇಜ್ ವಿತ್ ದ ಡಿಫೆನ್ಸ್ ಸೆಕ್ಟರ್, but here we are involving in the technology development. Okay, then after that it is also we have offer a model for transforming not just the digital tools but also regulatory frameworks, institutional design, user centric tech architectures that India has trusted at the scale. Okay, so remember the technology diplomacy in the Namibia. Then after that,
ಸೊ ಎನರ್ಜಿ ಸೆಕ್ಯೂರಿಟಿಲಿ ಬಂದಾಗ ನಮಿಬಿಯಾ ಆಸ್ ದಿ ರಿಚೆಸ್ಟ್ ಯುರೇನಿಯಂ ರಿಸರ್ವ್ಸ್, ದೆನ್ ಅದು ನಮ್ಗೆ ಏನಕ್ಕೆ ಬೇಕಾಗುತ್ತಪ್ಪ ಅಂತಂದ್ರೆ ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಬೇಕಾಗುತ್ತೆ ಅಂಡ್ ಟು ರೆಡ್ಯೂಸ್ ದಿ ಕಾರ್ಬನ್ ಎಮಿಷನ್ ಇನ್ ಅವರ್ ನೇಷನ್. ಸೊ ದಟ್ ಈಸ್ ಆರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ದಿ Namibia. Okay, ಒಂದು technology diplomacy, another one is the energy security. Remember this. So what it is saying, so our relationship between the Namibia, it is mainly related to a knowledge based cooperation. Okay, so it is a knowledge based cooperation. So it is a new terms or a new thing we are seeing in our foreign policy. ಇದೆಲ್ಲಾ ಪಾಯಿಂಟ್ಸ್ ಕೂಡ ನೀವು ಏನ್ ಮಾಡ್ಬೇಕು, ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ ನೋಟ್ಸ್ ಅಲ್ಲಿ ಆಸ್ ಅ ಪಾಯಿಂಟ್ ಆಗಿ ನೀವು ಬರ್ಕೋಬೇಕು. ಇದನ್ನೆಲ್ಲವೂ ಕೂಡ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಸೊ ಕೀಪ್ ದ ನೋಟ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಅಡ್ವಾಂಟೇಜ್? ಸೊ ಆಸ್ ಐ ಸೆಡ್, ಸೊ ನಮೀಬಿಯಾದಿಂದ ನಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತಪ್ಪ ಅಂದ್ರೆ, ನಮೀಬಿಯಾ ಇಸ್ ನಾಟ್ ಲೈಕ್ ಅದರ್ ನೇಷನ್ಸ್ ಆಫ್ ದಿ ಆಫ್ರಿಕಾ, ನಾಟ್ ಲೈಕ್ ಇಥೋಪಿಯಾ, ನಾಟ್ ಲೈಕ್ ಕೀನ್ಯಾ ಆರ್ ಸೋಮಾಲಿಯಾ. ಅಲ್ಲೆಲ್ಲ ಕೂಡ ಏನಾಗ್ತದೆ, ನಾವು ಜಾಸ್ತಿ ಮಿಲಿಟರಿ ಕೂಪ್ ಆಗೋದನ್ನ ನೋಡ್ತೀವಿ. ನಮೀಬಿಯಾದಲ್ಲಿ ದೇರ್ ಇಸ್ ಅ ಪೊಲಿಟಿಕಲ್ ಸ್ಟೆಬಿಲಿಟಿ ಇಸ್ ದೇರ್. ಸೊ ಯಾವುದೇ ಒಂದು ದೇಶ ಎಕನಾಮಿಕಲಿ ಸ್ಟೇಬಲ್ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ಎಕನಾಮಿಕಲಿ ಗ್ರೋತ್ ಆಗ್ಬೇಕಂತಂದ್ರೆ, ಅಲ್ಲಿನ ಪೊಲಿಟಿಕಲ್ ಸಿಸ್ಟಮ್ ಶುಡ್ ಬಿ ಆ ಸ್ಟೇಬಲ್. ಸೊ ನಮೀಬಿಯಾ ಇಸ್ ಅ ಸ್ಟೇಬಲ್ ನೇಷನ್. ಅಂಡ್ ಸೆಕೆಂಡ್ ಒನ್, ಸೊ ಅಲ್ಲಿರುವಂತಹ ರಿಚ್ ಮಿನರಲ್ಸ್, ಎಸ್ಪೆಷಲಿ ಯಾವುದು ಯುರೇನಿಯಂ, ಅದ್ರ ಜೊತೆಗೆ ರೇಯರ್ ಅರ್ತ್ ಎಲಿಮೆಂಟ್ಸ್ ಕೂಡ ಇಲ್ಲಿ ಇರುವಂತದ್ದು. Then third one, the growing technological base. So the youth people, the youngster, they have interested in a technology. Then ಅದನ್ನ ನಾವೇನ್ ಮಾಡಬಹುದು, ಯುಟಿಲೈಸ್ ಮಾಡ್ಕೋಬಹುದು. Then the demographic dividend. So like India, in ನಮೀಬಿಯಾದಲ್ಲೂ ಕೂಡ ಯಾರು ಜಾಸ್ತಿ ಇದ್ದಾರೆ, the youthful population is more. And a fifth one, rule of law and the governance. So which will favors the government of the Namibia favors the foreign investment. So it's the best opportunity for India to invest in Namibia. Then after that, but there are some challenges and a criticism are there. So what and all? So ನಮ್ಮ ಇಂಡಿಯಾದಲ್ಲಿ ಬಂದಾಗ limited concrete outcome from the PM's visit. So what they are saying here, what the editor is saying here, ಸೊ ಯಾವಾಗ ನಮ್ಮ ಮೋದಿ ಅವರು ವಿಸಿಟ್ ಮಾಡಿದ್ರು, ಅಲ್ಲಿ ಎರಡು ನಾವು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿರುವಂತದ್ದು, MOUs ಅಂತ ಕರಿತೀವಿ. ಸೊ ವಾಟ್ ಓನ್ಲಿ 2. Okay, so we have, like you are saying that this much relationship we have, historical ಏನಿದೆ ಟೈಸ್ ಇದೆ ನಮಗೆ. ಅದಾದ್ಮೇಲೆ ನಾವು ಇವಾಗ ಕೂಡ ಏನು ನಮೀಬಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಫ್ಯೂಚರ್ ಅಲ್ಲೂ ಕೂಡ ನಾವು ಏನ್ ಮಾಡ್ತಿದೀವಿ, ನಿಮ್ಮ ಜೊತೆ ರಿಲೇಶನ್ಶಿಪ್ ನ ಚೆನ್ನಾಗಿ ಇಟ್ಕೊಳ್ತೀವಿ. ಅಂಡ್ ಇಂಡಿಯಾ ಇಸ್ ಆಕ್ಟಿಂಗ್ ಆಸ್ ಅ ಗ್ಲೋಬಲ್ ಸೌತ್ ಲೀಡರ್, ಆಲ್ ದೀಸ್ ಥಿಂಗ್ಸ್. ಬಟ್ ಸೊ ಯಾವಾಗ ಮೋದಿ ಅವರು ವಿಸಿಟ್ ಮಾಡಿರುವಾಗ ಎರಡು ಮೆಮೊರಂಡಮ್ ಸೈನ್ ಆಗಿರುವಂತದ್ದು. ಯಾವ್ದ್ಯಾವ್ದು? ಒಂದು, ನಮೀಬಿಯಾ ಜಾಯಿಂಟ್ ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಅಂಡ್ ಅ coalition for disaster resilient infrastructure. Okay, but ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಯಾವ್ದು ಬೇಕಿತ್ತು? ಎನರ್ಜಿ ಸೆಕ್ಯೂರಿಟಿ. ಆ ಅಗ್ರಿಮೆಂಟ್ ಆಗಲಿಲ್ಲ. ಓಕೆ, ಆರ್ ಮಿನರಲ್ ಅಸೆಸ್ಮೆಂಟ್ ಇನ್ ದಿ ನಮೀಬಿಯಾ, ಇದು ಕೂಡ ಆಗಲಿಲ್ಲ. ಸೊ ದಟ್ಸ್ ದ ಒನ್ ಆಫ್ ದಿ ಕ್ರಿಟಿಸಿಸಮ್. ದೆನ್ ಆಫ್ಟರ್ ದಟ್, ಆಫ್ರಿಕನ್ಸ್ ದೇ ಆರ್ ಕ್ರಿಟಿಸೈಸಿಂಗ್ ಇಂಡಿಯಾ ಫಾರ್ uneven and episodic investment. ಓಕೆ, ಯಾವಾಗ್ಲೋ ಬರುವಂತದ್ದು, ದೆನ್ ಯಾವಾಗ್ಲೋ ಏನ್ ಮಾಡುವಂತದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ದೆನ್ ಆಫ್ಟರ್ ದಟ್ ಹೋಗ್ಬಿಡುವಂತದ್ದು. ಸೊ ವಾಟ್ ದೇ ವಾಂಟ್, ದೇ ನೀಡ್ ಅ ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಇನ್ ದಿ ನಮೀಬಿಯಾ. ಓಕೆ, ದೆನ್ ಕನ್ಸಿಸ್ಟೆಂಟ್ ಕೋಆಪರೇಷನ್ ಇನ್ ದಟ್ ರೀಜನ್. ಬಟ್ ಇಂಡಿಯಾ ಈಸ್ ನಾಟ್ ಡೂಯಿಂಗ್ ಇಟ್. ಸಮಟೈಮ್ಸ್ ಎಸ್, ನಾವು ಓವರ್ ಫ್ರೆಂಡ್ಲಿ ಆಗಿರ್ತೀವಿ ಅಂಡ್ ಸಮಟೈಮ್ಸ್ ವಿ ವಿಲ್ ಅವಾಯ್ಡ್ ಕಂಪ್ಲೀಟ್ಲಿ. ಅದನ್ನ ಏನ್ ಮಾಡ್ಬೇಕು? ಸೊ ಇಂಡಿಯಾ ಹ್ಯಾಸ್ ಟು ಕರೆಕ್ಟ್ ಇಟ್. ಓಕೆ, ಸೊ ದಟ್ಸ್ ದ editor argument here. Then after that, India's broader Africa's policy. So India's ಅಲ್ಲಿ ಬಂದಾಗ, so recalibrated approach na ನಮ್ಮ ಇಂಡಿಯಾ ಇಟ್ಕೋಬೇಕು. So that is that building trust through a inclusive dialogue ಆಗಿರ್ಬೋದು, acknowledging histories of the solidarity, prioritizing African agency in the partnership. Okay, so that's the thing, you can write it in a way forward, what India can do to improve the relationship with the Namibia or African nation. And a second one, Africa is seen as a strategic partner in energy security, supply chain and a global south leadership. So it is a good to keep a relationship with the Namibia in a consistent way. Okay. Next, so what you can write in a way forward or a conclusion, move behind symbolism to a substantive outcome. Okay, so that means rather than ನನ್ನ ಸ್ಪೀಚ್ ಅಲ್ಲಿ ನಾವು ಆ ರೀಜನಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡೋದ್ರ ಬದಲು ಏನ್ ಮಾಡ್ಬೇಕು, ರಿಯಲ್ ಆಗಿ ನಾವು ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಲೇಶನ್ಶಿಪ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಥ್ರೂ ಡೆವಲಪ್ಮೆಂಟ್, ಥ್ರೂ ಕೋಆಪರೇಷನ್. ವಿಚ್ ಕೋಆಪರೇಷನ್? ಮೇನ್ಲಿ ದ ನಾಲೆಜ್ ಶೇರ್ ಕೋಆಪರೇಷನ್ ಅಥವಾ ಟೆಕ್ನಾಲಜಿ ಡ್ರಿವನ್ ಡಿಪ್ಲೊಮೆಸಿ ಏನಿದೆಯೋ ಅದನ್ನ ಇನ್ನ ಎನ್ಹಾನ್ಸ್ಮೆಂಟ್ ಮಾಡಬೇಕು. Then, so in upcoming days, there is India's Africa Forum Summit ಕೂಡ ಆಗುತ್ತೆ. ಅಲ್ಲಿ India has to focus on institutionalizing the cooperation,
So a consistency, not a episodic engagement. So already I told you. So but I didn't said that India Africa Forum Summit ನಡೆಯುತ್ತೆ ಅಂತ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಡಿಯಾ ಇದನ್ನ ಏಮ್ ಆಗಿ ತಗೊಂಡು ಮುಂದುವರಿಸಬೇಕು. Then India must ensure the sustained investment in Namibia and an institutional delivery mechanism and a clear flow through on the promises. So whatever the promises India will give, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ fulfill ಮಾಡಬೇಕು within the time, within that particular time, so that the Namibia and also other nations in the Africa, they will trust India easily rather than depending on the China or the USA. So they will already they are preferring India, then inna trust ಜಾಸ್ತಿ build ಆಗುತ್ತೆ, then people to people relationship ಜಾಸ್ತಿ ಆಗುತ್ತೆ, economy development ಆಗುತ್ತೆ, then overall what we can do, we have a stability in that region, we can maintain a stability in that region. And recent ಆಗಿ ನೀವು G20 ಕೂಡ ನೋಡಬಹುದು, ಆಫ್ರಿಕನ್ ಯೂನಿಯನ್ ನ ಇದುವರೆಗೂ ದೊಡ್ಡ ದೊಡ್ಡ ಪವರ್ಸ್ ಗಳು ಏನಿದ್ವು ಅದು ಯಾರು ಕೂಡ G20ಗೆ ಆಫ್ರಿಕನ್ ಸೇರಿಸಿರಲಿಲ್ಲ. ಆದ್ರೆ ಇಂಡಿಯನ್ ಲೀಡರ್ಶಿಪ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆಫ್ರಿಕನ್ ಯೂನಿಯನ್ ಆಲ್ಮೋಸ್ಟ್ 51 nations of the African Union they joined to a G20. ಸೊ ದ್ಯಾಟ್ಸ್ ದ ಥಿಂಗ್, ದ್ಯಾಟ್ಸ್ ದ ಪವರ್ ಇಂಡಿಯಾ ಹ್ಯಾಸ್. ಅದನ್ನೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನ ಎನ್ಹಾನ್ಸ್ಮೆಂಟ್ ಮಾಡಬೇಕು. ಯಾಕಂತ ಅಂದ್ರೆ ರಾದರ್ ದ್ಯಾನ್ ಡಿಪೆಂಡಿಂಗ್ ಆನ್ ದೀಸ್ ಪೀಪಲ್ ಲೈಕ್ USA ಅಥವಾ EU, ನಮಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಅವ್ರು ಯಾವ ಪಾರ್ಟಿ ಜೊತೆ ಇರ್ತಾರೆ ಅಂತ. ಬಟ್ ದೀಸ್ ನೇಷನ್ಸ್ ವಿ ಕ್ಯಾನ್ ಟ್ರಸ್ಟ್ ಈಸಿಲಿ. ಅಂಡ್ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೂ ಬೆನಿಫಿಟ್ ಆಗುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಅಂಡ್ ಇಂಡಿಯಾ ಕ್ಯಾನ್ ಪ್ಲೇ ಇಟ್ಸ್ ಓನ್ ರೋಲ್ ವಿಚ್ ಇಸ್ ಆಟೋನೋಮಸ್ ಅಂಡ್ ಇಟ್ ವಿಲ್ ಪ್ರೊಟೆಕ್ಟ್ ದಿ ಇಂಡಿಯಾಸ್ ಇಂಟ್ರೆಸ್ಟ್. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಏನಿದೆಪ್ಪ ಅಂದ್ರೆ ಒಂದು ಮೇನ್ಸ್ ಕ್ವಶನ್ ಇದೆ, ಈ ಕ್ವಶನ್ ನ ಆನ್ಸರ್ ಮಾಡಿ. ಸೊ ದಟ್ ನಾನು ಇಲ್ಲಿ ತನಕ ನಿಮ್ಗೆ ಏನೇನು ಹೇಳಿದ್ದೀನಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. India's evolving partnership with Namibia reflects a shift in its Africa's policy from episodic aid to a long-term issue-based cooperation discussed with reference to India's broader Africa's engagement. Okay, so you can write it aram se, like try to write the answer to this question. And a second one, so in a report there is a article is there, one of the best article ಅಂತಾನೆ ಹೇಳ್ಬೋದು. So please make a note of this article, that is India's patent landscape, universities as the change maker. Okay, so India's patent landscape ಅಲ್ಲಿ ಯಾರು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ, the universities as the change maker. So remember this heading, then ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಬರೋಣ. ಅಂಡ್ ಈ ಡೇಟ್ ಅನ್ನ ಯಾರು ಕೊಟ್ಟಿರೋದಪ್ಪ ಅಂತಂದ್ರೆ ದಟ್ ಈಸ್ ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ದಿ patent designs and the trademarks. So that is why this data is important, directly we taken from the official government official website only, like they are given in today's Hindu newspaper. Okay, for make in India to succeed, whatever we are saying, make in India, Atmanirbhar Bharat, adu succeed agbekandre India first discover, then invent, then make. Okay, first ಏನು ಮಾಡಿ ಇಂಡಿಯಾದಲ್ಲಿ ಫಸ್ಟ್ ಡಿಸ್ಕವರ್ ಮಾಡಿ, then after that ಏನು ಮಾಡಿ ಇನ್ವೆಂಟ್ ಮಾಡಿ, then after that ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರು? ದಟ್ ಈಸ್ ಡೇವಿಡ್ ಗ್ರಾಸ್, is American theoretical physicist and a co-recipient of the 2004 Nobel Prize in the Physics. Okay, so where he is saying this one in inaugural Quantum India Bengaluru Summit 2025 ಇವರು ಹೇಳ್ತಾ ಇದ್ದಾರೆ. So to make in India successful, first what and all we have to do, first we have to discover, then after that invent, then adadmele make. Okay, so you can add this one in a conclusion also. Okay, very nice quote it is. So that is why ನಾನು ಇಲ್ಲಿ ಹಾಕಿರುವಂತದ್ದು. Then what it is been invested in a research and development and strengthening the innovation capabilities are particularly relevant given the growing uncertainties in the global trade and the financial loss. So first we have to do R&D ಮಾಡಿದ್ಮೇಲೆ ಏನ್ ಮಾಡ್ಬೇಕು, ನಾವೇನ್ ಇನೋವೇಟ್ ಮಾಡಿರ್ತೀವೋ ಅದನ್ನ ಏನ್ ಮಾಡ್ಬೇಕು, ಪೇಟೆಂಟ್ ಮಾಡ್ಕೋಬೇಕು. ಅದರ್ವೈಸ್ ಬೇರೆಯವ್ರು ಈಸಿಯಾಗಿ ಏನ್ ಮಾಡ್ತಾರೆ, ನಮ್ಮ ನಾಲೆಜ್ ನ ಅಥವಾ ನಾವ್ ಏನ್ ರಿಸರ್ಚ್ ಮಾಡಿದ್ವಿ ಅದನ್ನ ಆರಾಮಾಗಿ ಅವ್ರು ತಗೊಂಡು ಏನ್ ಮಾಡ್ಬೋದು, ಅವ್ರದ್ದು ಅಂತ ಕ್ಲೈಮ್ ಮಾಡ್ಬೋದು. So that is why we have to make these laws very good, okay, athwa very capable. Then whatever India's ranking is there in a global innovation index also increased recently. Before that we will see that. So what author is saying here, how is India is faring on the innovation front, and are we moving towards the producing technology of our own ಅಂತ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ನ ಹಾಕಿ ನಮ್ಗೆ ಏನ್ ಮಾಡ್ತಾ ಬಂದಿದ್ದಾರೆ, ಡೇಟಾಗಳನ್ನ ಕೊಡ್ತಾ ಬಂದಿದ್ದಾರೆ. ಈಸ್ ಇಂಡಿಯಾ ಇಸ್ ಮೂವಿಂಗ್ ಟುವರ್ಡ್ಸ್ ಇನೋವೇಷನ್? ಎಸ್. ಓಕೆ, ಅಂಡ್ ಆಲ್ಸೋ ಆರ್ ವಿ ಮೂವಿಂಗ್ ಟುವರ್ಡ್ಸ್ ಪ್ರೊಡ್ಯೂಸಿಂಗ್ ದ ಟೆಕ್ನಾಲಜಿ ಆಫ್ ಅವರ್ ಓನ್? ಎಸ್. ಎರಡೂ ಕೂಡ ಆಗ್ತಾ ಇದೆ. ಸೊ ಅದ್ರ ರಿಲೇಟೆಡ್ ಡೇಟಾ ಇದೆ, ನೋಡ್ತಾ ಬರೋಣ.
Okay, so when it comes to early 2000, 2001, 2002, 2003, all these years, so if you see, main agi countries like China, USA, Japan, Germany and South Korea dominated the global VIX. Okay, then Indian Institute accounting for less than 20% of the patent. So led the domestically. That picture has shifted dramatically. So see this graph. So our India's, this is India, then US, Japan, Germany and others. So ನೀವು ಇಲ್ಲೆಲ್ಲ ನೋಡಿದ್ರು ಕೂಡ, so this is our Indians graph. ಓಕೆ, ಸೊ ಆಫ್ಟರ್ 2015 ಇಂದ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಇನೋವೇಷನ್ ಅಲ್ಲಿ ನಾವು ಜಾಸ್ತಿ ಪೇಟೆಂಟ್ಗಳಾಗಲಿ ಲಾಸ್ಗಳಾಗಲಿ ಮಾಡ್ತಾ ಇದೀವಿ. ಬಟ್ ಬಿಫೋರ್ ಅಂಡ್ ಆಲ್ ಈ ದೇಶಗಳು ಜಾಸ್ತಿ ಇತ್ತು, ನಮ್ಮ ಇಂಡಿಯಾ ಕಾಂಟ್ರಿಬ್ಯೂಷನ್ ಇಟ್ ಇಸ್ ಲೆಸ್ ದ್ಯಾನ್ 20% ಅಂತ ಹೇಳ್ತಾ ಇದ್ದಾರೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ 2023 ಇಂಡಿಯಾಸ್ ಒರಿಜಿನ್ ಫೈಲಿಂಗ್ ಸರ್ಪಾಸ್ ದಿ ದೋಸ್ ಫ್ರಮ್ ಸಿಂಗಲ್ ಫಾರಿನ್ ಕಂಟ್ರಿ. ದೆನ್ ಅದು ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆಪ್ಪ ಅಂತಂದ್ರೆ, ಸೊ ಇಂಡಿಯಾ ಇವನ್ ಓವರ್ಟೇಕ್ ದಿ USA. Okay, so as the time passes, we also overtake the USA and we are leading now. So right now, almost 57% of the all the patent filings in the India's are approving. So it's a milestone marking in India's growing role in the global intellectual property ecosystem. Idana prove madadike, so I brought index that is Global Innovation Index. Then ಈ Global Innovation Index na ಕೊಡೋರು ಯಾರು? That is the World Intellectual Property Organization, WIPO. Okay, so it will also come under the World Trade Organization. Remember, the World Intellectual Property Organization, it's a specialized UN agency and it is collaborated with the Petulance Institute and other corporate. It will bring the every year Global Innovation Index na tarutte. In 2024, okay, recent one is the 2024, India secured the 39th position among the 133 nations. ಓಕೆ, 133 ದೇಶಗಳಲ್ಲಿ ಇಂಡಿಯಾಸ್ ರ್ಯಾಂಕಿಂಗ್ ಎಷ್ಟಪ್ಪ ಅಂದ್ರೆ 39. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಗೈಸ್. ಓಕೆ, MCQ ಬೇಸಿಸ್ ಮೇಲೆ ಇದನ್ನ ಕೇಳ್ತಾರೆ. ಸೊ ವೇರ್ ಆಸ್ ಇನ್ 2023 ಅವರ್ ರ್ಯಾಂಕ್ ವಾಸ್ 40th among the 132 countries. Okay, so now the recent one 39, old one 40th rank. Okay, then India is continued to lead the lower middle income group and ranks first in the Central and South Asian Asia. Okay, so remember, first in Central and Southern Asia, whereas in a lower middle income group ಅಲ್ಲಿ ಏನಾಗ್ತಿದೆಪ್ಪ ಅಂದ್ರೆ ಇಂಡಿಯಾಸ್ ಗ್ರೋತ್ ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಬರ್ತಿದೀವಿ. ಅಂಡ್ 2024 ಅಲ್ಲಿ ಕೊಟ್ಟಿರೋ ಪ್ರಕಾರ, ಸೊ ಯಾವ್ದ್ರಲ್ಲಿ ನಾವು ಜಾಸ್ತಿ ಇದೀವಿ, ಜಾಸ್ತಿ ರ್ಯಾಂಕಿಂಗ್ ಇದೆ ಅಂತ ಬಂದಾಗ, ನಾಲೆಡ್ಜ್ ಅಂಡ್ ಟೆಕ್ನಾಲಜಿ ಔಟ್ಪುಟ್ ಅಲ್ಲಿ ಇಂಡಿಯಾಸ್ ರ್ಯಾಂಕಿಂಗ್ ಇಸ್ 22nd ಗ್ಲೋಬಲಿ. ಓಕೆ, ಸೊ ಅಲ್ಲಿ ಎಷ್ಟು ನೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು? 133. ಅದರಲ್ಲಿ ನಮ್ದು ನಾಲೆಡ್ಜ್ ಅಂಡ್ ಟೆಕ್ನಾಲಜಿಲಿ ಬಂದಾಗ 22nd ರ್ಯಾಂಕ್, ಕ್ರಿಯೇಟಿವ್ ಔಟ್ಪುಟ್ಸ್ ಅಲ್ಲಿ ಬಂದಾಗ 43 ರ್ಯಾಂಕ್, ದೆನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಂದಾಗ 54th ರ್ಯಾಂಕ್, ಬಿಸ್ನೆಸ್ ಸಫಿಸ್ಟಿಫಿಕೇಶನ್ ಅಲ್ಲಿ ಬಂದಾಗ 58th ರ್ಯಾಂಕ್, ಓವರ್ ಆಲ್ ಆಗಿ 39th ರ್ಯಾಂಕ್. ದೆನ್ ಆಲ್ಸೋ ಅದರ್ ಥಿಂಗ್ಸ್ ಲೈಕ್ ICT ಸರ್ವಿಸ್. ಓಕೆ, ವಾಟ್ ಈಸ್ ICT? ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇಲ್ಲಿ ಬಂದಾಗ ಇಂಡಿಯಾಸ್ ರ್ಯಾಂಕಿಂಗ್ ಫಸ್ಟ್ ಇನ್ ಗ್ಲೋಬಲ್. ರಿಮೆಂಬರ್ ದಿಸ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ICT ಅಲ್ಲಿ ಇನೋವೇಷನ್ ಅಲ್ಲಿ ಬಂದಾಗ ಯಾರು ಫಸ್ಟ್ ಇದ್ದಾರೆ? ಇಂಡಿಯಾ ಇಸ್ ದಿ ಫಸ್ಟ್ ಇನ್ ದ ಗ್ಲೋಬ್. ಅಂಡ್ ಆಲ್ಸೋ ವೆಂಚರ್ ಕ್ಯಾಪಿಟಲ್ ರಿಸೀವ್ಡ್ ಅಲ್ಲಿ ಬಂದಾಗ 6th ಗ್ಲೋಬಲಿ, ಟ್ರಾಂಜಿಬಲ್ ಅಸೆಟ್ ಇಂಟೆನ್ಸಿಟಿ ಅಲ್ಲಿ ಬಂದಾಗ 7th ಗ್ಲೋಬಲಿ, ಯೂನಿಕಾರ್ನ್ ಕಂಪನೀಸ್ ಗಳಲ್ಲಿ ಬಂದಾಗ ಇಂಡಿಯಾಸ್ ರ್ಯಾಂಕ್ ಇಸ್ 8th ಗ್ಲೋಬಲಿ. ವಾಟ್ ಇಸ್ ದಿಸ್ ವೆಂಚರ್ ಕ್ಯಾಪಿಟಲ್? ಸೊ ವೆನ್ ಎವರ್ ದ ಕಂಪನೀಸ್ ದೇ ನೀಡ್ ಅ ಮನಿ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಇನ್ವೆಸ್ಟರ್ಸ್ ಗಳು ಆಸ್ ಎ ವೆಂಚರ್ ಕ್ಯಾಪಿಟಲಿಸ್ಟ್ ದೇ ವಿಲ್ ಇನ್ವೆಸ್ಟ್. ಅದನ್ನ ನಾವು ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಸೆಟ್ ಇಂಟೆನ್ಸಿಟೀಸ್ ಗಳಲ್ಲಿ ಬಂದಾಗ, ಸೊ ಡಿಸ್ಕವರಿಂಗ್ ಆಫ್ ದಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲೂ ಕೂಡ ಇಂಡಿಯಾ ಏನಿದೆಪ್ಪ ಅಂದ್ರೆ 7th ಇನ್ ಗ್ಲೋಬಲಿ. ಯೂನಿಕಾರ್ನ್ ಕಂಪನೀಸ್, ಯೂನಿಕಾರ್ನ್ ಕಂಪನೀಸ್ ಅಂತ ಅಂದ್ರೆ ದ ಕಂಪನೀಸ್ ಟರ್ನ್ ಓವರ್ ಇಸ್ ಮೋರ್ ದನ್ $1 billion. If the company's turnover is more than $1 billion, ನಾವು ಅಂತ ಕಂಪನೀಸ್ ಗಳ ಯೂನಿಕಾರ್ನ್ ಅಂತ ಕರಿತೀವಿ. ಅದರಲ್ಲಿ ಬಂದಾಗ ಇಂಡಿಯಾಸ್ ದ ರ್ಯಾಂಕ್ ಇಸ್ 8th ಗ್ಲೋಬಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ರೀಸೆಂಟ್ ಒನ್. ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಬಹುದು. ದೆನ್ ಇದರಿಂದ ನನಗೆ ಏನ್ ಗೊತ್ತಾಗ್ತಿದೆ ಓವರ್ ಆಲ್ ಆಗಿ ಅಂತ ಹೇಳಿದ್ರೆ, ಎಸ್, ಇಂಡಿಯಾ ಇಸ್ ಮೇಕಿಂಗ್ ಅ ನಾಯ್ಸ್ ಇನ್ ಗ್ಲೋಬಲ್ ಇನೋವೇಷನ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಬರ್ತಿದೆ. ಸೊ ವಿ ವಿಲ್ ಸಿ ಫರ್ದರ್ ವಿತ್ ಡೇಟಾ. Next one, whatever the transformation we are seeing, it is not happening overnight. ಒಂದೇ ದಿನದಲ್ಲಿ ಆಗಿಲ್ಲ. It is India's steady moving
from being merely a consumer to a global technology to becoming its creator. ಓಕೆ, ಸೊ ಮುಂಚೆ ನಾವೇನ್ ಮಾಡ್ತಿದ್ವಿ, ಯಾರೋ ಯಾವ್ದೋ ದೇಶದಲ್ಲಿ ಡೆವಲಪ್ ಮಾಡಿರುವಂತಹ ಟೆಕ್ನಾಲಜೀಸ್ ಮೇಲೆ ಡಿಪೆಂಡ್ ಆಗ್ತಿದ್ವಿ, ಅವರು ಡಿಸ್ಕವರಿ ಮಾಡಿರುವಂತಹ ಥಿಂಗ್ಸ್ ಗಳ ಮೇಲೆ ನಾವು ಡಿಪೆಂಡ್ ಆಗ್ತಿದ್ವಿ. ನೌ ಇಂಡಿಯಾ ಇಸ್ ದಿ ಕ್ರಿಯೇಟರ್ ಅಂತ ನೀವೆಲ್ಲರೂ ಕೂಡ ಪ್ರೌಡ್ ಆಗಿ ಹೇಳ್ಬಹುದು. ಓಕೆ, ಅಂಡ್ ನೆಕ್ಸ್ಟ್ ಒನ್, ದಿಸ್ ಶಿಫ್ಟ್ ರಿಫ್ಲೆಕ್ಟ್ಸ್ ದಿ ಗವರ್ಮೆಂಟ್ ಸಸ್ಟೈನ್ ಎಫರ್ಟ್ಸ್ ಟು ಬಿಲ್ಡ್ ದ ಇನೋವೇಷನ್, then the changes in the national intellectual property rights policy, Atal Innovation Mission, which encourage the startups, students and the researchers to think big and protect their ideas. Okay, so intellectual property policy ನೆನಪಿರಬೇಕು ನಿಮಗೆ, Atal Innovation ನೆನಪಿರಬೇಕು, and it is increasing the all everyone. Then amendments of patent rules have introduced reforms such as expedited examination for a special groups, simplified the timelines, reduced the application fees by 80% for the educational institution, MSME and a startup. The full digitalization of the filing and the communication. So that's the thing. Recent agi India ಏನು ಮಾಡಿರುವಂತದ್ದು, ಇಂಟ್ರೊಡ್ಯೂಸ್ ಮಾಡಿರೋದು ಯಾವಾಗ 2021 ಅಲ್ಲಿ ಅಂಡರ್ ದಿ ಪೇಟೆಂಟ್ ರೂಲ್. ಇಲ್ಲಿ ಏನೇನೆಲ್ಲ ಮಾಡಿದೆ, ಸೊ ಎಕ್ಸಾಮಿನೇಷನ್ ಫಾರ್ ದಿ ಸ್ಪೆಷಲ್ ಗ್ರೂಪ್, ಯಾರಾದ್ರೂ ಕೂಡ ಸ್ಪೆಷಲ್ ಗ್ರೂಪ್ ಎಸ್ಪೆಷಲಿ ಲೈಕ್ ಫಿಸಿಕಲಿ ಡಿಸೇಬಲ್ಡ್ ಅವ್ರೇನಾದ್ರು ಮಾಡಿದ್ರೆ ಅಲ್ಲಿ ಎಕ್ಸಾಮಿನೇಷನ್ ಇರಲ್ಲ, ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ಬೋದು, ಪೇಟೆಂಟ್ ಗೆ ಕ್ಲೈಮ್ ಮಾಡ್ಬೋದು. ಅಂಡ್ ಸೆಕೆಂಡ್ ಒನ್, ಸಿಂಪ್ಲಿಫೈಡ್ ದಿ ಟೈಮ್ ಲೈನ್. ಮುಂಚೆ ತುಂಬಾನೇ ಟೈಮ್ ತಗೊಳ್ತಿದ್ದು, ಅದ್ರ ಬೇಸಿಸ್ ಮೇಲೆ ಒಂದು ಡೇಟಾ ಕೂಡ ಇದೆ. ಸೊ ಇಲ್ಲಿ ನೋಡಿ, ಮುಂಚೆ ಏನಾದ್ರೂ ಕೂಡ ನಾವೇನಾದ್ರೂ ಕೂಡ ಇಂಡಿಯಾದಲ್ಲಿ ಪೇಟೆಂಟ್ ಗೆ ಅಪ್ಲೈ ಮಾಡಿದ್ರೆ, ಸೊ ಇಟ್ ವಾಸ್ ಟೇಕಿಂಗ್ ಅರೌಂಡ್ 8 to 10 years ಟು ಅಪ್ರೂವ್ ದಟ್ ಪೇಟೆಂಟ್. ಓಕೆ, ಪೇಟೆಂಟ್ ಫೈಲಿಂಗ್. ಓಕೆ, ದೆನ್ ಆಫ್ಟರ್ ದಟ್ ಲೇಟ್ 2010s ಅಲ್ಲಿ ಮತ್ತೆ ಅರ್ಲಿ 2020s ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಇಟ್ ವಾಟ್ ಅ ಮೆನಿ ಚೇಂಜಸ್. ವಿತ್ ಇನ್ 2 to 3 years ಏನಾಗ್ತದಪ್ಪ ಅಂದ್ರೆ ನಮ್ಗೆ ಪೇಟೆಂಟ್ ಗ್ರಾಂಟ್ ಸಿಗ್ತಾ ಇದೆ. ಸೊ ಸಿ ಹಿಯರ್, ಸೊ ದಿಸ್ ಇಸ್ ಇನ್ 2000s, ದೆನ್ ಈ ಟೈಮ್ ಏನಾಗಿದೆಪ್ಪ ಅಂದ್ರೆ ರೆಡ್ಯೂಸ್ ಆಗ್ತಾ ಬರ್ತಿದೆ. ಸೊ ವಿತ್ ಇನ್ 2 to 3 years ನಾವೇನ್ ಮಾಡ್ತಿದೀವಿ, ವಿ ಆರ್ ಗೆಟಿಂಗ್ ದ ಅಪ್ರೂವಲ್ ಆಫ್ ದಿ ಆರ್ ಪೇಟೆಂಟ್ಸ್ ಥಿಂಗ್ಸ್ ಆರ್ ಇನೋವೇಷನ್. ದೆನ್ ರೀಸೆಂಟ್ ಟ್ರೆಂಡ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ದ ಸಮ್ ಗ್ರಾಂಟ್ಸ್ ಆರ್ ಅಸೆಪ್ಟಿಂಗ್ ಇನ್ ದಿ ಸೇಮ್ ಇಯರ್ ಆಫ್ ದಿ ಫೈಲಿಂಗ್. ಯಾವ ಇಯರ್ ಅಲ್ಲಿ ನಾವು ಫೈಲ್ ಮಾಡ್ತಿದೀವೋ ಅದೇ ಇಯರ್ ಅಲ್ಲಿ ಅಸೆಪ್ಟ್ ಆಗ್ತಿರುವಂತದನ್ನು ಕೂಡ ನಾವು ನೋಡ್ತೀವಿ. ದಟ್ ಮೀನ್ಸ್, ಸೊ ಇಂಡಿಯಾ ಇಸ್ ಗಿವಿಂಗ್ ಮೋರ್ ಪ್ರಿಯಾರಿಟಿ ಟು ವಾಟ್, ದ ಇನೋವೇಷನ್. So this acceleration reflect what, maturing of the India's intellectual property infrastructure and its alignment with the government's innovation push. The government is also pushing for the innovation ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ, ಈ ಗ್ರಾಫ್ ಇಂದ ಗೊತ್ತಾಗ್ತಾ ಇದೆ. And the next one, the reduced application fees by 80%. ಮುಂಚೆ ತುಂಬಾನೇ ಫೀಸ್ ಇತ್ತು, ಎಲ್ಲರೂ ಕೂಡ ಏನ್ ಮಾಡಕ್ ಆಗ್ತಿರ್ಲಿಲ್ಲ. ಈವನ್ ದೋ ಪರ್ಸನ್ ಇಸ್ ಮೋರ್ ಇನೋವೇಟಿವ್ ಅಂಡ್ ಈವನ್ ಪರ್ಸನ್ ಇಸ್ ಥಿಂಕಿಂಗ್ ಲ್ಯಾಟರಲಿ, ಅವ್ನು ಏನ್ ಮಾಡಕ್ ಆಗ್ತಿರ್ಲಿಲ್ಲ, ಪೇಟೆಂಟ್ ಅಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಆಫ್ ದ ಫೀಸ್ ಈಸ್ ವೆರಿ ವೆರಿ ಹೈ. Then ಅದನ್ನ ಏನ್ ಮಾಡಿದ್ರೆ 80% reduction in the fees that help to my home, the researcher, then MSME, startups, ಇದೆಲ್ಲರೂ ಕೂಡ ಹೆಲ್ಪ್ ಆಗಿರುವಂತದ್ದು. And a complete whatever the patent filing is there, it is completely digitalized now, there is no paperwork. So ಅದು ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಟೈಮ್ ನ ರೆಡ್ಯೂಸ್ ಮಾಡುತ್ತೆ ಟು ಅಕ್ಸೆಪ್ಟ್ ದಿ ಪೇಟೆಂಟ್. Okay, and giving the patent grants. So all these things what it are doing, it is fostering and efficient patent system, stronger inventor support and better linkages between the patents and the commercial value. So all these things leading to Indo's innovation story strengthens the even further over the next 2 decades. So ಇನ್ನ ನೆಕ್ಸ್ಟ್ ನಾವು ಇನ್ನೊಂದು 20 ವರ್ಷ ಹೋದ್ರೆ ನಾವು ಗ್ಲೋಬಲ್ ಅಲ್ಲಿ, ಸೊ ವಾಟ್ ಎವರ್ ದ ಟಾಪ್ ರ್ಯಾಂಕ್ಸ್ ಇಸ್ ದೇರ್, ಅಲ್ಲಿಗೆ ನಾವು ಬಂದು ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದೆನ್ ನೋಡಿ ಇಲ್ಲಿ ಡೇಟಾಗಳ ನೋಡಿ, ಮುಂಚೆ ನಾವು ನೋಡಿದ್ರೆ ಹಿಸ್ಟಾರಿಕಲಿ ನೋಡ್ತಾ ಬಂದ್ರೆ ಇನೋವೇಷನ್ ಮೇಜರ್ಲಿ ಯಾವ ಸೆಕ್ಟರ್ ಅಲ್ಲಿ ಆಗ್ತಾ ಇತ್ತು, ಮೆಕ್ಯಾನಿಕಲ್ ಅಂಡ್ ಕೆಮಿಕಲ್ ಇಂಜಿನಿಯರಿಂಗ್ ವಾಸ್ ಡಾಮಿನೇಟೆಡ್ ಇನ್ ಅ ಪೇಟೆಂಟ್ ಲ್ಯಾಂಡ್ಸ್ಕೇಪ್. ಬಟ್ ಆಸ್ ಆಫ್ ದ 2023 ಡೇಟಾದಲ್ಲಿ ಬಂದಾಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಾಗಿದೆ, ದ ಪೇಟೆಂಟ್ ಇನೋವೇಷನ್ ಜಾಸ್ತಿ ಆಗ್ತಾ ಬರ್ತಿದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಜಾಸ್ತಿ ಆಗಿದೆ, ಫಿಸಿಕ್ಸ್ ರಿಲೇಟೆಡ್ ಪೇಟೆಂಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ, ಅಂಡ್ ಬಯೋಮೆಡಿಕಲ್ ಪೇಟೆಂಟ್ಸ್ ಕೂಡ ಇನ್ಕ್ರೀಸ್ ಆಗಿರುವಂತದ್ದು. ಸಿಯರ್ ಎಲ್ಲದಕ್ಕಿಂತ ಕಂಪೇರ್ ಮಾಡಿದಾಗ when it comes to computer science it is 26%. ಅಂಡ್ ಬಯೋ ಪೇಟೆಂಟ್ಸ್ ಕೂಡ, ಬಯೋಮೆಡಿಕಲ್ ಪೇಟೆಂಟ್ಸ್ ಕೂಡ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಇಂಡಿಯಾಸ್ ಆಲ್ಮೋಸ್ಟ್ 10%, ಫ್ರಮ್ ವಿಚ್ 0.6 to 10%. Okay, so what it is saying, almost nearly 80% of the patent filed in the past 2 years are still awaiting the decision, reflecting both rising volumes and bureaucratic and legal complexities. Okay, so even though India is moving towards the innovation, from last 2 years the patents almost 80% what we are filing ಅದನ್ನ ಅಪ್ರೂವಲ್ ಗೆ ವೇಟ್ ಮಾಡ್ತಾನೆ ಇದೆ. ವಾಟ್ ಇಟ್ ಇಸ್ ಶೋಯಿಂಗ್, ದ ಬ್ಯೂರೋಕ್ರಾಟಿಕ್ ಹರ್ಡಲ್. ಆ ಬ್ಯೂರೋಕ್ರಾಟಿಕ್ ಹರ್ಡಲ್ ಮತ್ತೆ ಲೀಗಲ್ ಕಾಂಪ್ಲೆಕ್ಸಿಟೀಸ್ ಗಳನ್ನ ನಾವು ಈಸಿ ಮಾಡಿದ್ರೆ ಇಂಡಿಯಾ ಆಬ್ವಿಯಸ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ, ಟಾಪ್ ರ್ಯಾಂಕ್ ಅಲ್ಲಿ ಹೋಗಿ ನಿಲ್ತಾ ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್
ಪೇಟೆಂಟ್ ಅಲ್ಲಿ ಬಂದಾಗ 43% ಆಫ್ ದಿ ಇಂಡಿಯನ್ ಪೇಟೆಂಟ್ಸ್ ವರ್ ಲೆಡ್ ಬೈ ಕಂಪನೀಸ್. ಯಾವಾಗ 2000s ಅಲ್ಲಿ ನಾವು ನೋಡ್ತಾ ಬಂದ್ರೆ. ಸೊ ವೇರ್ ಆಸ್ ಇನ್ 2023 ದಿ ಶೇರ್ ಫೆಲ್ ಟು ಅಂಡರ್ 17%. ಅಂದ್ರೆ ಕಂಪನೀಸ್ಗಳು ಏನೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ನಾವು ನೋಡ್ತಿದೀವಿ, ಅವರು ಇನೋವೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಾವು ಕಡಿಮೆ ನೋಡ್ತಾ ಇದೀವಿ. ವೇರ್ ಆಸ್ ದ universities share increased to 32%. Okay, the individual filing is increased to 32%, whereas the institutions their share increased to 43%. Institutions ಗಳಲ್ಲಿ ಬಂದಾಗ ಯಾರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಒಂದು ಹಾಸ್ಪಿಟಲ್ಸ್ ಗಳು ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳು, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್ ವಿಚ್ ಇಸ್ ಸೇಯಿಂಗ್ ದಟ್ ಕಂಪನೀಸ್ ಗಳು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಕಡಿಮೆ ಆಗಿದೆ, ಇಂಡಿವಿಜುವಲ್ಸ್ ಫೈಲಿಂಗ್ಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಫೈಲಿಂಗ್ಸ್ ಜಾಸ್ತಿ ಆಗ್ತಾ ಬರ್ತಿದೆ. ಸೊ ದಟ್ಸ್ ದ thing. So then, some few government initiatives also helped this innovation driving in India. So what and all that? So first one, the Kapila initiative. What is this Kapila? Kalam program for intellectual property literacy and awareness program, which launched in 2020, promotes the intellectual property awareness in a higher education institution. ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. So either a full form of Kapila or which institution they are helping. So that is the higher education institution. So direct agi kelbodu, remember that one. And also we know that Atal Mission 2016 alli investment ಮಾಡಿರುವಂತದ್ದು, launch ಮಾಡಿರುವಂತದ್ದು ಯಾರು, ನೀತಿ ಆಯೋಗ್. It is boosting the innovation and fosters the problem solving skills, entrepreneurship within the universities and the research center. Then also, other than that, the awards for the outstanding patents by the government and the industry's body further incentivizing innovation. Let's take the example, ನೀವೇ ಏನೋ ಒಂದು ಮಾಡ್ತೀರಾ, ನೀವೇ ಏನೋ ಕ್ರಿಯೇಟ್ ಮಾಡ್ತೀರಾ, ಅಥವಾ ನೀವೇ ನಿಮ್ದಾದಂತ ಓನ್ ಆಗಿ ಏನೋ ಒಂದು ಡಿಸ್ಕವರ್ ಮಾಡ್ತೀರಾ, ಇನೋವೇಟ್ ಮಾಡ್ತೀರಾ. If somebody appreciate you, so that is a kick for you to do more innovation, to think laterally. ಓಕೆ, ಅದೇ ತರ ಯಾರೆಲ್ಲರೂ ಕೂಡ ಹೊಸದಾಗಿ ಇನೋವೇಷನ್ ಮಾಡಿದಾರೋ ಅದರಲ್ಲಿ ಬೆಸ್ಟ್ ಯಾವ್ದಿರುತ್ತೋ ಅದನ್ನ ರೆಕಗ್ನೈಸ್ ಮಾಡ್ತಾ ಇದೆ ಗವರ್ಮೆಂಟ್, ಅಂಡ್ ಇಟ್ ಇಸ್ ಗಿವಿಂಗ್ ದ ಅವಾರ್ಡ್ಸ್ ಟು ದಟ್. ಸೊ ದಟ್ ಈಸ್ ಬೂಸ್ಟಿಂಗ್ ಆರ್ ಇನೋವೇಷನ್ ಸೆಕ್ಟರ್. ದೆನ್ ಯೂನಿವರ್ಸಿಟೀಸ್ ಗಳಲ್ಲಿ ಬಂದಾಗ, ಸೊ ಯೂನಿವರ್ಸಿಟೀಸ್ ಗಳಲ್ಲಿ ದೇ ಆರ್ ಹ್ಯಾವ್ ದಿ ಡೆಡಿಕೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೆಲ್ಸ್ ಗಳಿದೆ ಅಂಡ್ ಸಪೋರ್ಟ್ ಯೂನಿಟ್ಸ್ ಟು ಅಸಿಸ್ಟ್ ದಿ ಫ್ಯಾಕಲ್ಟಿ, ರಿಸರ್ಚರ್ ಅಂಡ್ ಸ್ಟೂಡೆಂಟ್ಸ್ ವಿತ್ ಪೇಟೆಂಟ್ ಫೈಲಿಂಗ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ದ IP monetization. ದೆನ್ ಹಾಗೇನೆ ಬಂದಾಗ IIT ಮದ್ರಾಸ್ ಅಲ್ಲಿ ಬಂದಾಗ ರೀಸೆಂಟ್ ಆಗಿ ಇನೋವೇಷನ್ಸ್ ಆರ್ ವಾಟ್ ಎವರ್ ದ ಫೈಲಿಂಗ್ಸ್ ದೇ ಆರ್ ಡೂಯಿಂಗ್ ಇನ್ IP, ಇಟ್ ಈಸ್ ಡಬಲ್ಡ್. ಓಕೆ, ಸೊ ಎಷ್ಟಕ್ಕೆ 156 in 2022 to 300 in 2023. ವೈಲ್ ಇನ್ IIT ಬಾಂಬೆಲು ಕೂಡ ನಾವೇನ್ ನೋಡ್ತಿದ್ವಪ್ಪ ಅಂತಂದ್ರೆ ಈ ವರ್ಷ ಆಲ್ಮೋಸ್ಟ್ 421 patents were granted in IIT Bombay. So that's a few examples. Okay, in all other things also their number is increasing. That means what? The universities are also contributing more to our innovation sector. Then your contributions in the ಏನಾಗಿರುವಂತದ್ದು. So whatever the global ranking we are seeing and whatever we are adopting our own technology is increasing. Okay, so that's the thing. So what we have to do? So we have to encourage these people, and whatever the momentum is there ಅದನ್ನ ನಾವು ಹಾಗೇನೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನ ಇಂಪ್ರೂವ್ ಮಾಡ್ತಾ ಬರಬೇಕು. Okay, then other findings ಅಲ್ಲಿ ಬಂದಾಗ there are few things are there. When compared to R&D in other nations, India's R&D investment is very very low. So ಅದು ಕೂಡ ಒಂದು ಡೇಟಾ ಇದೆ ನೋಡೋಣ. So India's R&D expenditure currently stand just 0.67% of the GDP. Okay, just 0.67, whereas in USA it is investing 3.5% of the GDP, and ಚೀನಾದಲ್ಲಿ ಬಂದಾಗ 2.5% of the GDP they are investing in innovation or this patenting, approving, giving the grants for the patent or providing the incentives, providing the funds. So all these things. Okay, and India's target is also there to have to become a global top leader in innovation. At least India's ali, so we have to invest at least 2% of our GDP. Okay, so that is our target. Okay, so this target we are saying from past 2 years, sorry, past 20 years. Okay, so but adina increase agidya? No, increase agilla. Ivagಲೂ ಕೂಡ ಕರೆಂಟ್ ಸ್ಟೇಟಸ್ ಏನಪ್ಪಾ ಅಂದ್ರೆ 0.67% of the GDP. ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಟ್ ಎವರ್ ಆರ್ ಇನ್ವೆಸ್ಟ್ಮೆಂಟ್ ಇಸ್ ದೇ ಅದನ್ನ ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ ಕೂಡ ನಾವು ಹೋದ್ರೆ, ಸೊ ಇಂಡಿಯಾ ಆಬ್ವಿಯಸ್ಲಿ ವಿಲ್ ರೀಚ್ ದಿ
global top leader. So it will what it will do? So self-sufficiency in both consumer and advanced technology ಅಲ್ಲಿ ನಾವು ಆಗ್ತೀವಿ. Okay, then finally ಆಗಿ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? It is important to acknowledge the relentless effort of the professors and researchers often working within the limited resource to expand the boundaries of the knowledge. With this limited funding also, our Indian sector is growing. So that means whose effort we are seeing? Mainly the professor and the researchers who are working restlessly. Okay, so remember this. ಇದನ್ನ ನೀವು ಏನು ಮಾಡಬಹುದು? ನಿಮ್ಮ ಕನ್ಕ್ಲೂಷನ್ ಅಲ್ಲಿ ಆಡ್ ಮಾಡಬಹುದು. And what it need? So in a way forward, what you can write? So increased R&D investment ಮಾಡಬೇಕು, at least 2% of the GDP, enabling the environment for the startup and the universities, greater collaboration between the government and industries and academia, reducing the grant timelines for the universities and the research institute must continue to act as a innovation hub. So ಇಷ್ಟನ್ನ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಇನ್ನೂ ಟಾಪ್ ಲೀಡರ್ ಆಗ್ತೀವಿ. ವಾಟ್ ಎವರ್ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ವಾಟ್ ಎವರ್ ಇಂಡಿಯಾ ಇಸ್ ದೇರ್, ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಫುಲ್ಫಿಲ್ ಮಾಡ್ತಾ ಬರಬಹುದು. ಓಕೆ, ಸೊ ದಿಸ್ ಮಚ್ ಫ್ರಮ್ ದಿ ಟುಡೇಸ್ ರಿಪೋರ್ಟ್, ಡೇಟಾ ರಿಪೋರ್ಟ್. ಸೊ ಇದ್ರ ಬೇಸಿಸ್ ಮೇಲೆ ದರ್ ಈಸ್ 2 ಕ್ವಶನ್ಸ್ ಇಸ್ ದೇರ್. ಇದನ್ನ ನಿಮ್ಮ ಎಸ್ಎ ಪೇಪರ್ ಅಲ್ಲೂ ಕೂಡ ಕೇಳಬಹುದು ಅಥವಾ UPSC ಮೇನ್ಸ್ ಅಲ್ಲೂ ಕೂಡ ಕೇಳಬಹುದು. ಅಂಡರ್ ಸೈನ್ಸ್ ಅಂಡ್ ಟೆಕ್ನಾಲಜಿ GS3 ಅಲ್ಲಿ ಕೇಳಬಹುದು. ಸೊ ಫಸ್ಟ್ ಕ್ವಶನ್ ಮೇನ್ಸ್ ಅಲ್ಲಿ ಬಂದಾಗ, ಇಂಡಿಯಾ ಹ್ಯಾಸ್ ಮೇಡ್ ಅ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಇನ್ ಅ ಪೇಟೆಂಟ್ ಫೈಲಿಂಗ್, yet it lags. Okay, this word is important. It lags behind in R&D spending and innovation infrastructure. Discuss the challenges and suggest the measures to make India global innovation leader. Okay, so you can write. Okay, discuss ಅಲ್ಲಿ ಬಂದಾಗ first you give the challenges and the measures. Okay, then conclude it. Okay, so next SL ಬಂದ್ರೆ ಯಾವ ತರ ಕ್ವಶನ್ ಬರ್ಬೋದಪ್ಪ ನಿಮ್ಗೆ ಈ ಟಾಪಿಕ್ ರಿಲೇಟೆಡ್ ಅಂತ ಬಂದಾಗ, patents are the currency of the innovation. So remember this word, patents are the currency of the innovation. Then India's journey from a knowledge consumer to a knowledge creator will depend on how effectively it nurtures the research, universities and the startup. Okay, idra basis ಮೇಲೆ ನೀವು ಏನು ಬರಿಬೇಕು? ಎಸ್ ಅನ್ನ ಬರಿಬೇಕು. Okay, try to write this all these things guys, so it will help you. Okay, so whether it's a right or a wrong, that's secondary, but ಬರಿಯಕ್ಕೆ ಸ್ಟಾರ್ಟ್ ಮಾಡಿ, ನಿಜವಾಗ್ಲೂ ನಿಮ್ಮ ಪ್ರಿಪರೇಷನ್ ಅಲ್ಲಿ ನೀವು ತುಂಬಾ ಮುಂದೆ ಹೋಗ್ತೀರಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಾಟ್ ಆರ್ ಆಲ್ ದ ಥಿಂಗ್ಸ್ ಆರ್ ದೇ? ಅಗೇನ್ ದಿಸ್ ಎಥನಾಲ್ ಬ್ಲೆಂಡಿಂಗ್ ಇಸ್ ದೇರ್ ಇನ್ ದಿ ನ್ಯೂಸ್. ನಾವು ರೀಸೆಂಟ್ ಆಗಿ ಎಥನಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾರೆಲ್ಲರೂ ಕೂಡ ನನ್ನ ಕ್ಲಾಸಸ್ಗಳನ್ನ ನೋಡ್ತಾ ಇದ್ದೀರಾ, ಒಂದಿನೂ ಬಿಡ್ದಂಗೆ ಅವರೆಲ್ಲರಿಗೂ ಸಹ ಗೊತ್ತು. ಬಟ್ ಸ್ಟಿಲ್, ಸೊ ವಿ ವಿಲ್ ಸಿ ವಾಟ್ ಇಸ್ ದ ಥಿಂಗ್. ರೀಸೆಂಟ್ಲಿ ವಿ ಸಾ ದ ಥಿಂಗ್ಸ್ ರಿಲೇಟೆಡ್ ಟು ಎಥನಾಲ್ ಬ್ಲೆಂಡಿಂಗ್. So ethanol blending ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, there was a campaign started in a social media. They were saying that so whatever the E20 petrol is there or E20 mixture is there, ಅದನ್ನ ನಾವು ನಮ್ಮ ವೆಹಿಕಲ್ಸ್ ಗಳಿಗೆ ಹಾಕೊಂಡ್ರೆ ಆ ವೆಹಿಕಲ್ಸ್ ಗಳೆಲ್ಲವೂ ಕೂಡ ಏನಾಗ್ತದೆ ಅಂದ್ರೆ ಹಾಳಾಗ್ತಾ ಇದೆ. ಇಟ್ ಇಸ್ ನಾಟ್ ಅ ಗುಡ್, ಡೋಂಟ್ ಯೂಸ್ ಅ E20 ಅಂತ ಕ್ಯಾಂಪೇನ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಯೂನಿಯನ್ ಮಿನಿಸ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ರಿಪ್ಲೈನು ಕೂಡ ಕೊಟ್ಟಿದ್ರು, ಸ್ಟೇಟಿಂಗ್ ಫ್ಯೂ ಡೇಟಾಸ್ ಅಂಡ್ ಆಲ್. ಸೊ ನೋ ಏನಾಗಲ್ಲ, ಎಂಜಿನ್ಸ್ ಗಳು ಏನು ಕೂಡ ಡ್ಯಾಮೇಜ್ ಆಗಲ್ಲ. ಎಸ್, ಸ್ವಲ್ಪ ಏನಾಗ್ತಿದೆಪ್ಪ ಅಂದ್ರೆ ಮೈಲೇಜ್ ಕಡಿಮೆ ಕೊಡ್ತಿದೆ, ಬಟ್ ಅದನ್ನು ಕೂಡ ನಾವು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಅ ಪೊಟೆನ್ಶಿಯಲ್ ಅಂಡ್ ಆಲ್. ಸೊ ಲೈಕ್ ದಟ್ ಇಟ್ ವಾಸ್ ದೇರ್ ಇನ್ ನ್ಯೂಸ್. ಅವಾಗಲೂ ಕೂಡ ನಾವು ಒಂದ್ಸರಿ ಏನ್ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಅಂಡ್ ಇವಾಗ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ತೀರಾ, ಎಕ್ಸಾಕ್ಟ್ ರಿಪೋರ್ಟ್ ನೋಡ್ತೀರಾ, ವಾಟ್ ಅಂಡ್ ಆಲ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್ ಇನ್ ದ ಎಥನಾಲ್ ಬ್ಲೆಂಡಿಂಗ್. ಅದನ್ನ ಕಂಪ್ಲೀಟ್ ಆಗಿ ನೀವು ಡಿಸ್ಕಸ್ ಮಾಡೋಣ. ಇದು ಕೂಡ ಎಲ್ಲಿ ಬರುತ್ತೆ? ನಿಮ್ಮ GS3 ಅಲ್ಲಿ ಎನ್ವಿರಾನ್ಮೆಂಟ್ ಟಾಪಿಕ್ ಕೆಳಗಡೆ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಎನರ್ಜಿ ಸೆಕ್ಯೂರಿಟಿ ಕೆಳಗಡೆ ಇದು ಬರುತ್ತೆ. ಓಕೆ, ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಕ್ಸಾಮಿನೇಷನ್. Okay, so what is this E20? Ethanol 20 andre, so in a petrol, if you are not using 100% petrol only, so you are taking 20% of the ethanol and 80% of the petrol. ನಾವು ಇದನ್ನ ಏನಂತ ಕರಿತೀವಿ? E20 ಅಂತ ನಾವು ಕರಿತಾ ಬರ್ತೀವಿ. ಅಂಡ್ ಇನ್ ಆರ್ ಇಂಡಿಯಾಸ್ ಬಯೋಫ್ಯೂಯಲ್ ಮಿಷನ್ ಅಲ್ಲೂ ಕೂಡ ನಾವು ಏನ್ ಅನ್ಕೊಂಡಿದ್ವಿಪ್ಪ ಅಂತಂದ್ರೆ 20% ಆಫ್ ಎಥನಾಲ್ ಆರ್ E20 ನಾವು ಯಾವಾಗ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ? ಬೈ 2025. But before in a national policy, if you are saying, so 20% E20 ನಾವು ಯಾವಾಗ ಅಚೀವ್ ಮಾಡ್ಬೇಕಿತ್ತು ಅಂದ್ರೆ 2030 ಅಚೀವ್ ಮಾಡ್ಬೇಕಿತ್ತು, ಬಟ್ we reduced our time by 2025. So that means it shows that India has all the capacity to promote the E20 or to build the E20. Okay, but there are some hurdles are there. What are all the hurdles? We will see it. First one, compatibility issue. Okay, so vehicles sold from 2023 have the E20 compatibility sticker. ಅಂದ್ರೆ 2023 ರಿಂದ ಯಾವ್ದಾದೆಲ್ಲ ವೆಹಿಕಲ್ಸ್ ಗಳು ಬರ್ತಾ ಇದೆಯೋ
ಅದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವು E20 ಕೂಡ ಆಡ್ ಮಾಡಬಹುದು. ಬಟ್ ವಾಟ್ ಅಬೌಟ್ ಓಲ್ಡರ್ ವೆಹಿಕಲ್ಸ್ 2023 ಹಿಂದೆ ಪ್ರೊಡ್ಯೂಸ್ ಆಗಿರುವಂತಹ ವೆಹಿಕಲ್ಸ್ ಕಥೆ ಏನು? ನೋ, ಅಲ್ಲಿ ನಾವೇನ್ ನೋಡ್ತಾ ಇಲ್ಲ, ಅಷ್ಟು ಕಂಪಾಟಬಿಲಿಟೀಸ್ ಗಳನ್ನ ನಾವು ನೋಡ್ತಾ ಇಲ್ಲ. ಸೊ ಓಲ್ಡರ್ ವೆಹಿಕಲ್ಸ್ ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಇಫ್ ದೇ ಯೂಸಿಂಗ್ ದಿ E20 ಪೆಟ್ರೋಲ್, ಅಲ್ಲಿ ಏನೇನೆಲ್ಲ ನೋಡ್ತಿದ್ದಾರೆ, ದೇ ಆರ್ ಫೇಸಿಂಗ್ ದಿ ಕರೋಷನ್ ಅಂಡ್ ವೇರಿಂಗ್ ಇಶ್ಯೂಸ್ ಗಳನ್ನ ನಾವು ನೋಡ್ತಾ ಇದೀವಿ. ದೆನ್ ಆಫ್ಟರ್ ದಟ್ ಸರ್ವೆಯಲ್ಲಿ ಬಂದಾಗ ಒಂದು ಲೋಕಲ್ ಸರ್ವೆನ ಮಾಡಿದ್ದಾರೆ, ಅದರಲ್ಲಿ 2 out of 3 vehicles owners they are worried about the E20 damage to a vehicles. Okay, so they were like no, I don't prefer the E20 petrol. So instead of that, whatever the normal petrol is there, adana now prefer marti because it will do erosion and a wearing in the engines of the vehicles. Then only 23% of the 36,000 people surveyed that district had a E20 compatible fuel. Then a confusion is there in a rural areas where pumps do not label the ethanol blending. That means only the few district has the ethanol petrol or E20 petrol. Then in a rural area, wherever the pumps are there, so there they are not even seeing whether it is a petrol or a E20 petrol. A labeling ne ಮಾಡ್ತಾರ, so it is causing the confusions with the people. Okay, so that's the thing. That is the first problem we are seeing. And a second one, the environmental impact. So we know that E20 ಇಂದ ಏನೆಲ್ಲ ಆಗ್ತದೆ, ಕಾರ್ಬನ್ ಡಿಕಾರ್ಬನೈಸೇಷನ್ ಮಾಡಬಹುದು, ಕಾರ್ಬನ್ ಎಮಿಷನ್ ಜಾಸ್ತಿ ಆಗೋದಿಲ್ಲ, ಮತ್ತೆ ಅದೇನಾಗಿ ಈಸಿಯಾಗಿ ಅವೈಲಬಲ್ ಇರೋದ್ರಿಂದನೂ ಕೂಡ ಏನಾಗಲ್ಲಪ್ಪ ಅಂತಂದ್ರೆ ಫಾಸಿಲ್ ಫ್ಯೂಯಲ್ಸ್ ಗಳ ಮೇಲೆ ಡಿಪೆಂಡ್ ಆಗುವಂಥದ್ದು ನಮಗೆ ಕಡಿಮೆ ಆಗುತ್ತೆ. ದೆನ್ ಆಫ್ಟರ್ ದಟ್ ಎಕನಾಮಿಕಲಿ ಬಂದಾಗ ನಾವೇನೆಲ್ಲ ನೋಡ್ತೀವಪ್ಪ ಅಂದ್ರೆ ಇಟ್ ವಿಲ್ ಇನ್ಕ್ರೀಸ್ ದ, ಸೊ ಎಕನಾಮಿಕಲಿ ಆಲ್ಸೋ ದೇರ್, ಸೊ ದಟ್ ಈಸ್ ದ ಥಿಂಗ್ಸ್ ದಟ್ ವಿಚ್ ಒನ್, ಸೊ ಇಟ್ ವಿಲ್ ಇನ್ಕ್ರೀಸ್ ದ ಫಾರ್ಮರ್ಸ್ ಇನ್ಕಮ್. ದೆನ್ ಎನರ್ಜಿ ಸೆಕ್ಯೂರಿಟಿ ಇದೆ, ಮತ್ತೆ ಪ್ರೈಸಸ್ ಕೂಡ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ದಟ್ ಈಸ್ ಎಕನಾಮಿಕಲ್ ಪ್ರಾಫಿಟ್ ವಿ ಆರ್ ಸೀಯಿಂಗ್. ಬಟ್ ಲಿಮಿಟೇಷನ್ಸ್ ಅಲ್ಲಿ ಬಂದಾಗ, ಸೊ ವಾಟ್ ಇಟ್ ಆಲ್ ವಿ ಆರ್ ಸೀಯಿಂಗ್, ಸೊ ಮೇನ್ಲಿ ಬಯೋಫ್ಯೂಲ್ಸ್ ಗಳನ್ನ ನಾವು ನೋಡ್ತಾ ಬಂದ್ರೆ ಇಂಡಿಯಾದಲ್ಲಿ ಅದನ್ನ ನಾವು 4 ಜನರೇಷನ್ ಆಗಿ ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂಡ್ ದಿ ಫೋರ್ತ್ ಜನರೇಷನ್. ಫಸ್ಟ್ ಜನರೇಷನ್ ಬಯೋಫ್ಯೂಲ್ಸ್ ಗಳನ್ನ ನಾವು ಮೇನ್ ಆಗಿ ಯಾವ್ದ್ರಿಂದ ಜನರೇಟ್ ಮಾಡ್ತೀವಿ, ಫುಡ್ ಗಳಿಂದ ನಾವು ಜನರೇಟ್ ಮಾಡ್ತೀವಿ. ಅದರಲ್ಲಿ ಮೇನ್ ಆಗಿ ಯಾವ್ದು ಬರುತ್ತಪ್ಪ ಅಂದ್ರೆ ಶುಗರ್ ಕೇನ್ ಬರುತ್ತೆ. ಶುಗರ್ ಕೇನ್ ಇಂದ ನಾವು ಹೈಯೆಸ್ಟ್ ಡೆವಲಪ್ಮೆಂಟ್ ಮಾಡ್ತಿರ್ಬೇಕು. ಅಂಡ್ ಸೆಕೆಂಡ್ ಜನರೇಷನ್ ಮೇನ್ ಆಗಿ ನಾವು ಯಾವ್ದ್ರಿಂದ ನೋಡ್ತೀವಿ, ಪ್ರೊಡ್ಯೂಸ್ ಆಗೋದನ್ನ ವೇಸ್ಟ್ ಇಂದ, ಫುಡ್ ವೇಸ್ಟ್ ಇಂದ ನಾವು ಜನರೇಟ್ ಮಾಡ್ತೀವಿ. ಅಂಡ್ ಥರ್ಡ್ ಜನರೇಷನ್ ಯಾವ್ದ್ರಿಂದ ನಾವು ಮಾಡ್ತೀವಪ್ಪ ಅಂತಂದ್ರೆ ಆಲ್ಗಾ ಅಥವಾ ಆಲ್ಗೆಗಳ ಯೂಸ್ ಮಾಡ್ಕೊಂಡು ನಾವು ಬಯೋಫ್ಯೂಯಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಅಂಡ್ ಫೋರ್ತ್ ಜನರೇಷನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳಿಂದ ಜನರೇಟ್ ಮಾಡಿದ್ರೆ ನಾವು ಅದನ್ನ ಫೋರ್ತ್ ಜನರೇಷನ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ವಿ ಆರ್ ಸೀಯಿಂಗ್ ದೀಸ್ 3 ಥಿಂಗ್ಸ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್. ಅದ್ರ ಬಗ್ಗೆ ಏನೆಲ್ಲ ಮಾಡಬೇಕು, R&D ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಬಟ್ ಸೊ ಮೇನ್ ಆಗಿ ನಾವು ಬಯೋಫ್ಯೂಲ್ಸ್ ಗಳನ್ನ ಯಾವ್ದ್ರಿಂದ ಜನರೇಟ್ ಮಾಡ್ತಿದ್ವಿ, ಫಸ್ಟ್ ಜನರೇಷನ್. ಅದರಲ್ಲೂ ಯಾವ್ದ್ರಿಂದ ಹೆಚ್ಚಾಗಿ ಶುಗರ್ ಕೇನ್ ಇಂದ ನಾವು ಜಾಸ್ತಿ ಯೂಸ್ ಮಾಡ್ತಿರುವಂತದ್ದು. ಓಕೆ, ಸೊ ಶುಗರ್ ಕೇನ್ ಇಂದ ಡೈರೆಕ್ಟ್ ಆಗಿ ನಾವು E20 ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. Then whatever, if you take this sugarcane crop, it is a very water intensive crop. Okay, so sugarcane requires almost 1,500 to 2,000 liters of the water for producing 1 kg of the sugar. Okay, it's a very water intensive. Then ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ almost 60% of our Indian region we are seeing the water deficiency. Okay, then almost 40% of our Indian region is either it is present in the rain fed area. So allellavೂ ಕೂಡ ನೀರಿಗೆ ಏನು ಮಾಡಬೇಕು, so what these people are doing, they are taking the groundwater and what they are doing, they are growing the sugarcane. Then sugarcane ಏನಕ್ಕೆ ಅಷ್ಟೊಂದು ಬೆಳೀತಾ ಇದ್ದಾರೆ ಅಂತ ಬಂದಾಗ government is giving the price, good price. ಓಕೆ, ನಾವು ಅದನ್ನ FRP ಅಂತಾನು ಕೂಡ ಕರಿತೀವಿ. ನಾನು ಅದನ್ನ ಕೊಡ್ತಿರೋದ್ರಿಂದ ಲೈಕ್ ಪೀಪಲ್ ದೇ ವಿಲ್ ಗೆಟ್ ಅ ಸ್ಟೇಬಲ್ ಇನ್ಕಮ್. ಸೊ ದಟ್ ಈಸ್ ವೈ ದೇ ಪ್ರಿಫರ್ ಶುಗರ್ ಕೇನ್ ಓವರ್ ದಿ ಅದರ್ ಕ್ರಾಪ್ಸ್. ಸೊ ದಟ್ ಈಸ್ ವೈ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಮೋರ್ ಗ್ರೌಂಡ್ ವಾಟರ್. ನಾನು ಇಲ್ಲಿ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಕೂಡ ನಾವು ಆಗ್ತಿರೋದನ್ನ ನೋಡ್ತಾ ಇದೀವಿ. ಸೊ ದಟ್ ಈಸ್ ದ ಒನ್ ಆಫ್ ದ ಥಿಂಗ್. ಇಲ್ಲಿ ನಾವೇನಂತಿದ್ವಿ, ಕಾರ್ಬನೈಸೇಷನ್ ಕಡಿಮೆ ಮಾಡ್ಬೋದು ಅಂತ. ಬಟ್ ವಾಟ್ ಎಬೌಟ್ ದ ಗ್ರೌಂಡ್ ವಾಟರ್ ಕ್ರೈಸಿಸ್ ವಿ ಆರ್ ಸೀಯಿಂಗ್. ಓಕೆ, ದೆನ್ ಅಕಸ್ಮಾತ್ ನಾವ್ ಇನ್ನೊಂದು ಕೂಡ ಏನಾದ್ರೂ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ರೆ, ಸೊ ಶುಗರ್ ಕೇನ್ ನಮ್ಮ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಟೇಕ್ ಅ ಇಂಪೋರ್ಟ್ಸ್. ಸೊ ದಟ್ಸ್ ದ ಥಿಂಗ್ ವಿ ಆರ್ ಸೀಯಿಂಗ್ ಇನ್ ಇಯರ್. ನಾನು ಅದಾದ್ಮೇಲೆ ಇಲ್ಲಿ ಇನ್ನೊಂದನ್ನು ಕೂಡ ಹೇಳಿದ್ದಾರೆ, ಏನಪ್ಪಾ ಅಂತಂದ್ರೆ ವೆನ್ ಇಟ್ ಕಮ್ಸ್ ಟು ಅ ಮೇಸ್ ಆರ್ ವೆನ್ ಇಸ್ ಕಮ್ ಟು ಅ ಕಾರ್ನ್, ಮೇನ್ ಆಗಿ USA ಮತ್ತೆ ಬ್ರೆಜಿಲ್ ಅಲ್ಲಿ ದೇ ಆರ್ ಯೂಸಿಂಗ್ ಶುಗರ್ ಕೇನ್ ಅಂಡ್ ಕಾರ್ನ್ ಆರ್ ಮೇಸ್. ಸೊ ನಮ್ಮ ಇಂಡಿಯಾದಲ್ಲಿ ಅಷ್ಟು ನಮಗೆ ಕಾರ್ನ್ ಸಿಗದೇ ಇರೋದ್ರಿಂದ, ಸೊ ವಾಟ್ ವಿ ಆರ್ ಡೂಯಿಂಗ್, ಸೊ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ದಿ ಅದರ್ ನೇಷನ್ಸ್.
ಅಗೇನ್ ದ ವಾಟ್ ಎವರ್ ದ ಇಂಪೋರ್ಟ್ ಕಾಸ್ಟ್ ಇಸ್ ದೇರ್, ಅದು ಕೂಡ ಜಾಸ್ತಿ ಇತ್ತಲ್ವಾ. ಫ್ಯೂಯಲ್ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ರಾದರ್ ದನ್ ರೆಡ್ಯೂಸಿಂಗ್ ಇಟ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ವಿ ಆರ್ ಸೇಯಿಂಗ್. ಓಕೆ, so yes, economic impact ಅಲ್ಲಿ ಬಂದ್ರೆ it will increase the farmers income, then energy security ಕೂಡ increase ಆಗುತ್ತೆ. And in a data they said that, so in a financial year 14 ಇಂದ financial year 2022 ತನಕನೂ ಕೂಡ ಆಲ್ಮೋಸ್ಟ್ ಇಂಡಿಯಾ ಸೇವ್ಡ್ 41,000 crore ಫಾರಿನ್ ಎಕ್ಸ್ಚೇಂಜ್ ನ ಸೇವ್ ಮಾಡಿದೆ. ಅದರಲ್ಲಿಪ್ಪ ಅಂತಂದ್ರೆ ಸೊ ಫ್ರಮ್ ದಿ importing the fossil fuels. ಬಟ್ ದೆನ್ ಆಲ್ಸೋ ಪ್ರೈಸ್ ಅಲ್ಲೂ ಕೂಡ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಸೊ ವಾಟ್ ಎವರ್ ಇಫ್ ಯು ಅಡಾಪ್ಟ್ ದಿ ಬಯೋಫಿಯಲ್ಸ್, ಪ್ರೈಸ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ರಿಯಲ್ ಆಗಿ ನೋಡುತ್ತಿದ್ರೆ ಇನ್ ರಿಯಾಲಿಟಿ ವಾಟ್ ಎವರ್ ದ ಪ್ರೈಸ್ ಇನ್ಸೆಂಟಿವ್ಸ್ ವಿ ಆರ್ ಸೀಯಿಂಗ್, ದ ಓನ್ಲಿ ದ ಕಂಪನೀಸ್ ಆರ್ ಗೆಟಿಂಗ್, ನಾಟ್ ದಿ ಕಾಮನ್ ಪೀಪಲ್ ಆರ್ ಗೆಟಿಂಗ್. Okay, so obviously the price is already like it is a high only. What it will do, the adaptability na en ಮಾಡ್ತಾ ಬರುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. Then after that, so the US and Brazil, they are also having the concern. What is that? So in our India we have significant trade barrier in importing the ethanol. Okay, E20 or the ethanol. So major ethanol producing nations like a Brazil and a USA, so they are ready to give a biofuels to us, but we have a trade barrier. Then idrinda enagutte, whatever the demand is there in our economy, ನಾವು ಅದನ್ನ ಏನು ಮಾಡೋಕ್ಕಾಗಲ್ಲ, ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಐದರ್ ಲೈಕ್ ನಾವು ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆಯೋ ಫುಲ್ಫಿಲ್ ಮಾಡೋದಕ್ಕೆ ವಿ ಶುಡ್ ಹ್ಯಾವ್ ಅ ಎನಾರ್ಮಸ್ ರಿಸೋರ್ಸ್ ಆಫ್ ದಿ ಬಯೋಫಿಯಲ್ಸ್. ಅದರ್ವೈಸ್ ವಿ ಹ್ಯಾವ್ ಟು ಟೇಕ್ ಅ ಇಂಪೋರ್ಟ್. ಈ ಕಡೆ ರಿಸೋರ್ಸು ಇಲ್ಲ, ಈ ಕಡೆ ನಾವೇನ್ ಮಾಡಲ್ಲ, ಇಂಪೋರ್ಟು ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಆಬ್ವಿಯಸ್ಲಿ ನಾವೇನ್ ಮಾಡೋಕ್ಕಾಗಲ್ಲ. ವಾಟ್ ಎವರ್ ಅವರ್ ಟಾರ್ಗೆಟ್ ಇಸ್ ದೇ, ಡಿಕಾರ್ಬನೈಸೇಷನ್ಸ್ ಆಗಿರ್ಬೋದು ಅಥವಾ ಡೈವರ್ಸಿಫಿಕೇಶನ್ಸ್ ಆಫ್ ದಿ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ನಾವೇನ್ ಮಾಡೋಕ್ಕಾಗಲ್ಲ, ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. Then also one more thing we are seeing, so that is the one is, so as I said, one is the feedstock challenge, another one is the EV transition plus. So we are developing, we want to develop the vehicles which will adapt to the biofuels. Then also we want to have EVs also, electric vehicles also. ಯಾವ್ದನ್ನ ಪ್ರಮೋಟ್ ಮಾಡೋದು, the vehicles which are compatible to biofuels or the EVs. ಬಟ್ ದೆನ್ ಇವೆರಡಕ್ಕೂ ಸಜೆಷನ್ ಆಗಿ ಏನಂತ ಬರುತ್ತೆ, ಹೈಬ್ರಿಡ್ ಬರುತ್ತೆ. ಹೈಬ್ರಿಡ್ ವೆಹಿಕಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿ ಅಂತ. ಬಟ್ ಹೈಬ್ರಿಡ್ ವೆಹಿಕಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟು ಫಂಡ್ ಇದೆಯಾ, ನಮ್ಮ ಹತ್ರ ಅಷ್ಟು ಇನೋವೇಷನ್ ಇದೆಯಾ, ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇದೆಯಾ, ಅದೆಲ್ಲವೂ ಕೂಡ ನಾವು ಇವಾಗ ಮಾಡಬಹುದಾ? ಅಂಡ್ ಇಂಡಿಯಾ ಹ್ಯಾಸ್ ಅ ಟಾರ್ಗೆಟ್ ಲೈಕ್ ಅಟ್ ಲೀಸ್ಟ್ 30% ಆಫ್ ಅವರ್ ವೆಹಿಕಲ್ಸ್ ಬೈ 2030 ವಿ ಶುಡ್ ಹ್ಯಾವ್ ಅ EVs, electric vehicles. Okay, so we are having a clashes between the conflict between the biofuels vehicles and the EVs also we are seeing. And EVs ಅಲ್ಲಿ ಬಂದಾಗ different thing only we are seeing, the supply chain, especially the rare earth imports ಆಗಿರ್ಬೋದು, ಬ್ಯಾಟ್ರಿ ಕಾಸ್ಟ್ ಆಗಿರ್ಬೋದು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ನಾವೇನ್ ನೋಡ್ತಾ ಇದೀವಪ್ಪ ಅಂದ್ರೆ ಇರುವಂತಹ ಇಶ್ಯೂಸ್ ಗಳನ್ನ ನಾವು ನೋಡ್ತಾ ಇದೀವಿ. ಸೊ ಇದ್ರ ಜೊತೆಗೆ ನಾವು ಎಥನಾಲ್ ಎಕ್ಸ್ಪಾನ್ಷನ್ ನ ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ದ EV ಅಡಾಪ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಎರಡನ್ನ ಯಾವ ತರ ಪ್ರಮೋಟ್ ಮಾಡುವಂಥದ್ದು. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಸೀಯಿಂಗ್ ದ ಪ್ರಾಬ್ಲಮ್ಯಾಟಿಕ್ ಹಿಯರ್. ಓಕೆ, ದೆನ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆಪ್ಪ ಅಂದ್ರೆ, ಗವರ್ಮೆಂಟ್ ಇಸ್ ಆಲ್ಸೋ ವರ್ಕಿಂಗ್ ಇಟ್ ಪುಟಿಂಗ್ ಇಟ್ಸ್ ಎಫರ್ಟ್. ವಾಟ್ ಅಂಡ್ ಆಲ್ ಇಟ್ ಇಸ್ ಡೂಯಿಂಗ್, ಇಟ್ ಇಸ್ ಗಿವಿಂಗ್ ದ ಪ್ರೈಸ್ ಇಂಟೆನ್ಸಿವ್. ಅದರಲ್ಲೂ ಕೂಡ ಹೈ ಪ್ರೈಸ್ ನ ಕೊಡ್ತಿದೆ. ಅದಕ್ಕಪ್ಪ ಅಂದ್ರೆ ಸಿ ಹೆವಿ ಅಂಡ್ ಬಿ ಹೆವಿ ಮೊಲಾಸಿಸ್ ಗಳಿಗೆ ಜಾಸ್ತಿ ದುಡ್ಡನ್ನ ಕೊಡ್ತಾ ಇದೆ. ದೆನ್ ಡೈರೆಕ್ಟ್ ಶುಗರ್ ಕೇನ್ ಜ್ಯೂಸ್ ಗಳನ್ನ ಯಾರು ಎಕ್ಸ್ಟ್ರಾಕ್ಟ್ ಮಾಡಿ ಗವರ್ಮೆಂಟ್ ಕೊಡ್ತಿದಾರೋ ಅದು ಕೂಡ ದೇ ಆರ್ ಗೆಟಿಂಗ್ ದ ವೆರಿ ಹೈ ಪ್ರೈಸ್. And a diversification push na kuda ಮಾಡ್ತಾ ಇದೆ. So not only depending on the sugar cane, so let's produce the ethanol from the maize or other 2G 3G 4G ಮೇಲೂ ಕೂಡ ನಾವು ಏನ್ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಂಡ್ ಅವೇರ್ನೆಸ್ ಡ್ರೈವ್ ಕೂಡ ಮಾಡ್ತಾ ಇದೆ. ಸೊ ವಾಟ್ ಎವರ್ ದ ಇಂಡಿಯಾ, ಸೊ ದಟ್ ಕ್ಯಾಂಪೇನ್ ನೇಮ್ ಇಸ್ ದಟ್ ಕ್ಯಾಲಿಬ್ರೇಷನ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದೆ. So Union Petroleum Ministry, they are doing, so they are also doing their best, but India has to push more. Okay, so for your prelims or the mains perspective, remember this data. So that is that. So India's biofuels ಅಲ್ಲಿ ಟಾರ್ಗೆಟ್ ಬಂದಾಗ, ಅದರಲ್ಲೂ ಈ ಎಥನಾಲ್ ಟಾರ್ಗೆಟ್ ಬಂದಾಗ 20% of the blending by the 2025, and so we achieved 10% of blending in 2022, but in a 3 years, so we achieved 20% of the biofuel blending. So that's the one of the important point. Then almost in a foreign exchange, how much, 41,000 crore rupees na ನಾವೇನ್ ಮಾಡಿದೀವಿ, ಸೇವ್ ಮಾಡಿದೀವಿ.
Then after that, ethanol separate target ಅಲ್ಲಿ ಬಂದಾಗ in financial 24 ಅಲ್ಲಿ ನಾವು ಏನೇನು ಕೊಟ್ಟಿದ್ವಪ್ಪ ಅಂತಂದ್ರೆ 645 crore liters ethanol ನಾವು ಪ್ರೊಡ್ಯೂಸ್ ಮಾಡಿರುವಂತದ್ದು. And sugar cane ಅಲ್ಲಿ ಬಂದಾಗ it's a very water intensive, almost 1500 liters of water per kg sugar ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಬೇಕು. Then we have a EV challenges, the biofuels and EVs, they are conflicting with each other. So that's the thing. So based on this, I given you question. Pause the video and try to answer this question. Mains question ಅಲ್ಲಿ ಬಂದಾಗ ಯಾವ ತರ ಕೇಳಬಹುದು? Ethanol blending can serve as a transitional fuels in India's green mobility pathway, but electric vehicles remains the long-term solution. Okay, discuss. Then prelims question ಅಲ್ಲಿ ಬಂದಾಗ consider the following statements about the India's ethanol blending. First statement, the national policy of biofuels 2018 preponed the target of 20% blending of ethanol petrol from the 2023 to 2025. Howda? Whether it's a true or wrong? Nadi. Then ethanol in India is primarily produced from the maize and rice husk. Okay, so here the key point is that then ethanol blending has reduced India's crude oil import bill and contributed to foreign exchange savings. Howda? Then hagidre, so among the following, which options are right? Option A 1 and 2 only, option B 2 and 3 only, option C 1 and 3 only, option D 1, 2, 3. Okay, so ಯಾವುದು option ನಮಗೆ ಕಮೆಂಟ್ ಮಾಡಿ ತಿಳಿಸಿ. Okay, so next article ಗೆ ಹೋಗೋಣ. So as I said, whatever the Election Commission of India's conflict is there, as a result ಆಗ್ತಾನೆ ಇಲ್ಲ. Every day, every newspaper we are seeing this issue. Okay, yesterday, so our Chief Election Commissioner, so what is his name? That is the Gyanesh Kumar. Okay, he spoke with all the media. So what he said and what are all the things, what are all the opposition party already said, we already know that. Okay, so opposition party leader of the Lok Sabha, Rahul Gandhi, so he alleged related to the transparency in the electoral process, then the fake electoral rolls ಆಗಿರಬಹುದು, ಇದರ ಬಗ್ಗೆ ನಾವು ನೋಡಿದ್ವಿ. Okay, so the BR issue, the SIR. Okay, then after that, whatever the in Bangalore constituency, especially in Mahadevapura, ಅಲ್ಲೂ ಕೂಡ ಏನಾಗಿದೆಪ್ಪ ಅಂದ್ರೆ there are fake voters are there ಅಂತ ಏನ್ ಮಾಡ್ತಿದಾರಪ್ಪ ಅಂದ್ರೆ they are blaming the Election Commission of India. Okay, then what they are asking, they especially the opposite leaders or the other people, they are demanding the machine readable voter list ಗಳನ್ನ ಕೇಳ್ತಾ ಇದ್ದಾರೆ, CCTV footage of the polling ನ ಕೇಳ್ತಿದ್ದಾರೆ, then allegations of deletions of name from the BR draft bill, ಇದು ಮೇನ್ ಆಗಿ ನಾವು ನೋಡ್ತಿರುವಂತದ್ದು. But Election Commission of India ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, so he told to file the affidavit in the 7 days or apologize to all the people of the India. Okay, so he is saying that, so you have to give an affidavit or apologize to the nation within the 7 days. Affidavit not given, then means allegations are wrong. So they are saying the Rahul Gandhi or anyone to file affidavit. If they are not filing the affidavit, then that means they are simply putting a wrong allegation. ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೋಲ್ ಇಂಡಿಯಾ ಮುಂದೆ ನೀವು ಅಪಾಲಜಿನ ಕೇಳಬೇಕು, ಯಾರಿಗೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅಂತ ಹೇಳ್ತಾ ಇದ್ದಾರೆ. Okay, so we will see what and all they said that affidavit requirement ಅಲ್ಲಿ ಏನಪ್ಪಾ ಅಂತಂದ್ರೆ, so if a complaints of irregularities are not filed within the 45 days of the poll result, parties must file an affidavit supporting the allegation. Okay, so election polling ಆದ್ಮೇಲೆ, election result announce ಆದ್ಮೇಲೆ, so we have a provisions that is that, so they have to file an allegation within a 45 days. Then guys, ಯಾಕೆ ಮ್ಯಾಮ್ ಇದೆಲ್ಲ ಇಂಪಾರ್ಟೆಂಟ್, ಇದೆಲ್ಲ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದೆಲ್ಲವೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ. ಆಲ್ ದೀಸ್ ಪಾಯಿಂಟ್ಸ್ ಯು ವಿಲ್ ಗೆಟ್ ಇಟ್ ಓನ್ಲಿ ಇನ್ ಅ ಕರೆಂಟ್ ಅಫೇರ್ಸ್. ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಏನ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಫ್ಟರ್ ದ ಪೋಲಿಂಗ್ ರಿಸಲ್ಟ್, ಇಫ್ ಎನಿ ಇರ್ರೆಗ್ಯುಲಾರಿಟೀಸ್ ಆರ್ ದೇರ್, ಸೊ ದೇ ಹ್ಯಾವ್ ಟು ಫೈಲ್ ಅ affidavit within a 45 days, ಅಥವಾ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, so now they have to file a affidavit with a supporting allegation, with a supportive whatever the documents are there, evidences are there, with that they have to put a affidavit. Okay, second one, transparency versus privacy debate. ಸೊ ಇಲ್ಲಿ ಬಂದಾಗ ಏನ್ ಹೇಳ್ತಿದ್ದಾರೆ, ಸೊ ಮೆಷಿನ್ ರೀಡೇಬಲ್ ವೋಟರ್ ಲಿಸ್ಟ್ ಗಳನ್ನ ಕೊಡಿ, then ಅದಾದ್ಮೇಲೆ CCTV ಫುಟೇಜ್ ನ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಇಟ್ ಈಸ್ ಅಗೇನ್ಸ್ಟ್ ದಿ ಪ್ರೈವಸಿ. ಓಕೆ, ಸೊ ಅಷ್ಟೇ ಈಸಿಯಾಗಿ ನಾವು ಪಬ್ಲಿಕ್ ಆಗಿ ಈ ಡೇಟಾಗಳನ್ನೆಲ್ಲ ಅವೈಲಬಲ್ ಮಾಡಿದ್ರೆ ಏನ್ ಮಾಡ್ಬೋದು, ಅದು ಮಿಸ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ವೈ ವಿ ಆರ್ ನಾಟ್ ಪ್ರೊವೈಡಿಂಗ್ ಅನ್ನುವಂಥದ್ದು ಯಾರ ಆರ್ಗ್ಯುಮೆಂಟ್, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಅವರದು ಆರ್ಗ್ಯುಮೆಂಟ್ ಆಗಿದೆ. ಅಂಡ್ ಇನ್ 2009 ಆಲ್ಸೋ ಸುಪ್ರೀಂ ಕೋರ್ಟ್ said that machine readable voter rolls can infringe the privacy.
ಓಕೆ, ಸೊ ದಟ್ ಈಸ್ ವೈ ಡೋಂಟ್ ಗಿವ್ ದಿ ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್, ಸೊ ದಟ್ ಏನಾಗುತ್ತಪ್ಪ ಅಂದ್ರೆ ನಾವು ಜನಗಳ ಪ್ರೈವಸಿನ ಮೇಂಟೈನ್ ಮಾಡ್ಬೋದು ಅಂತ ಯಾರು ಹೇಳಿದ್ದಾರೆ, ಸುಪ್ರೀಂ ಕೂಡ ಹೇಳಿದೆ. ದೆನ್ ಆಮೇಲೆ ಇನ್ನೊಂದು ಕೂಡ ಲೈಕ್ ರೀಸೆಂಟ್ಲಿ ದಿಸ್ ಸುಪ್ರೀಂ ಕೋರ್ಟ್ ಏನ್ ಹೇಳಿತಪ್ಪ ಅಂತಂದ್ರೆ, ಬಿಹಾರ್ ಎಲೆಕ್ಷನ್ ಅಲ್ಲಿ ನಾವ್ ಏನ್ ನೋಡ್ತಿದ್ವಿ ಎಲೆಕ್ಟೋರಲ್ ರೋಲ್ ಅಲ್ಲಿ 65 lakh ಪೀಪಲ್ಸ್ ಗಳದ್ದು ಏನು ನೇಮ್ಗಳು ಡಿಲೀಟ್ ಆಗಿತ್ತು ಅದನ್ನ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ, ಪಬ್ಲಿಕ್ ಆಗಿ ರಿಲೀಸ್ ಮಾಡಿದೆ. ಸೊ ನಾವು ವಿತ್ ದೇರ್ ವೋಟರ್ ID ನಂಬರ್ ಅಥವಾ EPIC ನಂಬರ್ ಇಂದ ಏನ್ ಮಾಡ್ಬೋದಪ್ಪ ಅಂದ್ರೆ, ದೇ ಕ್ಯಾನ್ ಚೆಕ್ ವೆದರ್ ದೇರ್ ನೇಮ್ ಇಸ್ ದೇರ್ ಆರ್ ನಾಟ್. ದೆನ್ ವಾಟ್ಸ್ ದ ರೀಸನ್ they removed their name from the voter list, everything they can check now. Okay, so the deletion of the names from the electoral roll adana ಏನು ಮಾಡಿದೆಪ್ಪ ಅಂತಂದ್ರೆ, so now it is present in the check status online by the EPIC ಇಂದ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಇವಾಗ ಚೆಕ್ ಮಾಡ್ಕೋಬಹುದು. Then so Rahul Gandhi is alleging almost 15 lakh fake voters were exited in the electoral rolls of the Mahadevapura constituency. ಅದು ಕೂಡ ಏನ್ ಮಾಡಿದೆಪ್ಪ ಅಂದ್ರೆ, if that is a such a serious allegation, ನೀವು ಮಾಡಿ ಅಫಿಡವಿಟ್ ಹಾಕಿ ಮತ್ತೆ ಡಾಕ್ಯುಮೆಂಟ್ ಪ್ರೂಫ್ ನ ನೀವು ಕೊಡಿ, ಸೊ ವಿ ವಿಲ್ ವೆರಿಫೈ ಇಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಟ್ಸ್ ದ ಥಿಂಗ್ ಆಸ್ ಐ ಸೆಡ್. ಸೊ ದಿಸ್ ಮಚ್ ಯು ಶುಡ್ ನೋ. ಇದರಲ್ಲಿ ನೀವೇನ್ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ಸೊ ಒನ್ ಇಸ್ ದಟ್, ಸೊ ಇಫ್ ಎನಿಥಿಂಗ್, ಇಫ್ ಎನಿ ರಾಂಗ್ ಇಸ್ ದೇರ್, ಎನಿ ಮಿಸ್ಟೇಕ್ ಇಸ್ ದೇರ್, ಸೊ ವಿತ್ ಇನ್ 45 days ದೇ ಹ್ಯಾವ್ ಟು ಫೈಲ್ ಅನ್ ಅಲಿಗೇಷನ್ ಅಥವಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಫಿಡವಿಟ್ ನ ಫೈಲ್ ಮಾಡಿ ವಿತ್ ಪ್ರೂಫ್ ದಿಸ್ ದೇ ಗಿವ್, ದೆನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅದನ್ನ ವೆರಿಫೈ ಮಾಡುತ್ತೆ. ಸೊ ದೇರ್ ಆರ್ ಪ್ರಾವಿಷನ್ಸ್ ಆಲ್ಸೋ ದೇರ್. ದೆನ್ ಬಿಹಾರ್ ಏನಿದೆ ಅದನ್ನು ಕೂಡ ಇವಾಗ ಏನ್ ಮಾಡಿದ್ದಾರೆ, ಪಬ್ಲಿಕೈಸ್ ಮಾಡಿದ್ದಾರೆ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. So that means he is saying that the Election Commission of India, so whatever the Election Commission of India is that, so it is not like the authority which is doing injustice to a people or excluding a people. It will give a importance to everyone. It will give a importance to transparency and the inclusivity ಅನ್ನೋದು ಯಾರ argument. So that is the Chief Election Commissioner the argument ಆಗಿದೆ. So this much you should know, not much, already we discussed. And very very important one and a fifth article, ಇದನ್ನ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಏನಪ್ಪಾ ಅಂದ್ರೆ, ಬಿಲ್ ಟು ಡಿಕ್ರಿಮಿನಲೈಸ್ ದಿ ಮೈನರ್ ಅಫೆನ್ಸಸ್ ಟು ಬಿ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಟುಡೇ. ಇವತ್ತಿನ ಅಪ್ಡೇಟ್ ಇದು ಆಕ್ಚುಲಿ. ವಾಟ್ ಈಸ್ ದಿಸ್? ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್. ಯಾರೋ ಒಬ್ಬ ಪರ್ಸನ್ ಯಾವುದೋ ಒಂದು ಅಂಗಡಿಗೆ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಮೇ ಬಿ ಅವನಿಗೆ ಗೊತ್ತಿಲ್ದಾನೋ ಒಂದು ಡೈರಿ ಮಿಲ್ಕ್ ಕದ್ದು ಬಿಡ್ತಾರೆ. ಓಕೆ, ಬಟ್ ವಾಟ್ ಎವರ್, ಅಡಿಕೆ ಕದ್ರೂ ಕಳ್ಳನೆ, ಆನೆ ಕದ್ರೂ ಸಹ ಕಳ್ಳನೆ. ಸೊ ಡೈರಿ ಮಿಲ್ಕ್ ಕದ್ಬಿಟ್ಟ ಅಂಗಡಿಲಿ ಅಂತ ಹೇಳಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡೋದು, ದೆನ್ ಅವರಿಗೆ ಇಂಪ್ರಿಸನ್ಮೆಂಟ್ ಕೊಡುವಂಥದ್ದು, ಅಥವಾ 5 ರೂಪಾಯಿ 10 ರೂಪಾಯಿ ಡೈರಿ ಮಿಲ್ಕ್ಗೆ 10,000 ಫೈನ್ ಹಾಕುವಂಥದ್ದು. ಇಸ್ ದಟ್ ರೈಟ್? ನೋ ರೈಟ್. ಈ ತರ ಏನೇನೆಲ್ಲ ಮೈನರ್ ಅಫೆನ್ಸಸ್ ಗಳಿತ್ತು ಅದನ್ನ ಮುಂಚೆ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ದೇ ವರ್ ಕ್ರಿಮಿನಲೈಸಿಂಗ್ ಎವ್ರಿಥಿಂಗ್. ಸೊ ಇಫ್ ಯು ಆರ್ ಲೈಕ್ ಸ್ಟೀಲ್ ದಿ ಡೈರಿ ಮಿಲ್ಕ್, ದೆನ್ ಯು ಆರ್ ಸೆಡ್ ಆಸ್ ಅ ಕ್ರಿಮಿನಲ್. ಅದನ್ನ ಏನ್ ಮಾಡ್ತಿದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ವೈ ಇಟ್ ಇಸ್ ದೇರ್ ಇನ್ ಅ ನ್ಯೂಸ್. ಅಂಡರ್ ವಿಚ್ ಲಾ ಅಥವಾ ಅಂಡರ್ ವಿಚ್ ಆಕ್ಟ್ ಅಂತ ಬಂದಾಗ, ದಟ್ ಈಸ್ ಜನ್ ವಿಶ್ವಾಸ್ ಬಿಲ್ 2025. ದನ್ ಈ ಜನ ವಿಶ್ವಾಸ್ ಬಿಲ್ ಏನಿದೆ ಅಥವಾ ಜನ ವಿಶ್ವಾಸ್ 2.0 ಇದನ್ನ ಈ ಸರಿ ಬಜೆಟ್ ಅಲ್ಲಿ, ಯೂನಿಯನ್ ಬಜೆಟ್ 2025 ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಬಿಲ್ ನ ಏನ್ ಮಾಡಿದ್ದಾರೆ, ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವಾಟ್ ಇಟ್ ವಿಲ್ ಸಿ this decriminalizes certain minor offenses to promote the ease of living and a business will be introduced by the Union Commerce Minister and Industry Minister, who is this Piyush Goyal. ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ದೇ ಪ್ರಪೋಸ್ ದಿ 350 ಪ್ರಾವಿಷನ್ಸ್. ಇದನ್ನ ಆಕ್ಟ್ ಆಗಿಲ್ಲ, ಟುಡೇ ದೇ ಆರ್ ಇಂಟ್ರೊಡ್ಯೂಸಿಂಗ್, ಬಟ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂಡ್ ಲಾಸ್ಟ್ ಇಯರ್ ಕೂಡ 2023 ಅಲ್ಲಿ ಬಂದಾಗ ಜನ ವಿಶ್ವಾಸ್ ಪ್ರಾವಿಷನ್ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಜನ ವಿಶ್ವಾಸ್ ಅಮೆಂಡ್ಮೆಂಟ್ ಟು ಪ್ರಾವಿಷನ್ಸ್ ಆಕ್ಟ್ 20 ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ದೇ ಡಿಕ್ರಿಮಿನಲೈಸ್ ಆಲ್ಮೋಸ್ಟ್ 183 ಪ್ರಾವಿಷನ್ಸ್ and 42 central acts administered by the 19 ministries and the departments. Okay, so now they want to decriminalize more. Almost they are introducing 100 to 13 additional minor offenses galna avaru introduce ಮಾಡ್ತಾ ಇದ್ದಾರೆ. Okay, so this much is enough for your examination. Whatever the offenses are there, so that will improve the ಮುಂಚೆ ಏನಾಗ್ತದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಹುದಿತ್ತು. ಓಕೆ, ಹೋಗಿ ಡೈರಿ ಮೇಲೆ ಕತ್ತಿದ್ಯಾ, ಬಾ ನಿನ್ನ ಹೇಳ್ಕೊಂಡು ಹೋಗ್ತಾ ಇದೀನಿ, ಕದ್ದಿದ್ದೆ ತಾನೆ ನೀನು, ಬಾ. ಬಟ್ ಇವಾಗ ಆಗಿಲ್ಲ. ಸೊ ನಾವು ವಾಟ್ ದೇ ಹ್ಯಾವ್ ಟು ಡೂ, ಫಸ್ಟ್ ದೇ ಹ್ಯಾವ್ ಟು ಗಿವ್ ದಿ ಇಂಪ್ರೂವ್ಮೆಂಟ್ ನೋಟಿಸ್ ನ ಕೊಡಬೇಕು. ಫಾರ್ ದ ಫಸ್ಟ್ ಟೈಮ್ ಮೈನರ್ ಇನ್ಫ್ರಾಕ್ಷನ್, ಫಸ್ಟ್ ಟೈಮ್ ಕದ್ದವ್ರಿಗೆ ಏನ್ ಮಾಡ್ಬೇಕು, ಇನ್ಸ್ಟೆಡ್ ಆಫ್ ಗಿವಿಂಗ್ ಅ ಪೆನಾಲ್ಟಿ, ಇನ್ಸ್ಟೆಡ್ ಆಫ್ ಕಾಲಿಂಗ್ ದೆಮ್ ಆಸ್ ಅ ಕ್ರಿಮಿನಲ್, ಅವರಿಗೆ ಫಸ್ಟ್ ನೋಟಿಸ್ ನ ಕೊಡಬೇಕು. ಇಫ್ ದೇ ಆರ್ ಅಲ್ಲಿಗೆ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ದೇ ಕ್ಯಾನ್ ಸ್ಟಾಪ್. ಅದರ್ವೈಸ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರನ್ನ
ಪೆನಾಲ್ಟಿನ ಕೊಡ್ಬೋದು. ದೆನ್ ಪೆನಾಲ್ಟೀಸ್ಗಳು ಯಾರಿಗೆ ಕೊಡ್ತಾರೆ? ದ ರಿಪೀಟೆಡ್ ವೈಲೇಟರ್ಸ್ಗಳಿಗೆ ಪೆನಾಲ್ಟೀಸ್ಗಳನ್ನ ಕೊಡ್ತಾ ಬರ್ತಾರೆ. ಅಂಡ್ ಆ ಪೆನಾಲ್ಟೀಸ್ಗಳನ್ನು ಕೂಡ ಮುಂಚೆ ಏನಾಗ್ತಿದಪ್ಪ ಅಂದ್ರೆ ದೇರ್ ವಾಸ್ ಎ ಸ್ಟ್ರಿಕ್ಟ್ ಲಾಸ್ ಫಾರ್ ದೇರ್ ಲೈಕ್ ಇಂಪ್ರಿಸನ್ಮೆಂಟ್ ಅಪ್ ಟು 3 years ಫಾರ್ ಅ ಮೈನರ್ ಅಫೆನ್ಸಸ್ ದೇ ಕ್ಯಾನ್. ಬಟ್ ಇವಾಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ದೇ ವಾಂಟ್ ಟು ರಿಮೂವ್ ದಿಸ್ ಇಂಪ್ರಿಸನ್ಮೆಂಟ್ ಥಿಂಗ್. Okay, so other than that, putting a fine, putting a penalties, or reducing the number of days of imprisonment. So from all these things, what will happen? So judiciary iruvantaha burden ಏನಾಗ್ತಾ ಬರುತ್ತೆ? ಕಡಿಮೆ ಆಗ್ತಾ ಬರುತ್ತೆ. Even our police persons can work easily. Okay, so that is why they are introducing. Then ಏನಾಗುತ್ತೆ, act ಆಗುತ್ತಾ ಇಲ್ವಾ? So we have to wait and see. So as I said, what is the significance? Regulatory reforms ಆಗುತ್ತೆ. ಗವರ್ನೆನ್ಸ್ ಮಾಡೆಲ್ ಏನಾಗುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿಕಮ್ ಅ ಸಿಂಪ್ಲಿಫೈಡ್, ಸಿಟಿಜನ್ಸ್ ಅಂಡ್ ಅ ಬಿಸ್ನೆಸ್ ಫ್ರೆಂಡ್ಲಿ ಆಗುತ್ತೆ. ಸಿಸ್ಟಮ್ಯಾಟಿಕ್ ಎಫಿಷಿಯನ್ಸ್ ಗಳನ್ನ ನೋಡ್ತೀವಿ ಮೇನ್ಲಿ ಇನ್ ಪೊಲೀಸಿಂಗ್ ಅಂಡ್ ದ ಜುಡಿಷರಿಯಲ್ಲಿ ಅಂಡ್ ಅ ಬ್ರಾಡರ್ ಅಪ್ಲಿಕೇಶನ್ಸ್ ಗಳಲ್ಲಿ ಬಂದಾಗ ಸೊ ಎಲ್ಲೆಲ್ಲಿ ನೋಡ್ತೀವಪ್ಪ ಅಂದ್ರೆ ಬೇರೆ ಬೇರೆ ಲೈಕ್ RBI ಆಕ್ಟ್, ಅಪ್ರೆಂಟಿಸ್ ಆಕ್ಟ್, ಇಂಡಸ್ಟ್ರೀಸ್ ಆಕ್ಟ್, ಡೆಲ್ಲಿ ಮುನ್ಸಿಪಾಲಿಟೀಸ್ ಆಕ್ಟ್, ಮೋಟಾರ್ ವೆಹಿಕಲ್ಸ್ ಆಕ್ಟ್ ಇದೆಲ್ಲಗಳು ಕೂಡ ಏನಾಗ್ತಿರುತ್ತೆ ಇದು ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಈ ಬೇರೆ ಎಲ್ಲಾ ಸ್ಟೇಟ್ ಗಳಲ್ಲೂ ಕೂಡ ಒಂದೇ ತರದ ಲಾಸ್ ಗಳನ್ನ ನಾವು ನೋಡಕ್ಕೆ ಸಿಗುತ್ತೆ. ಸೊ ದಟ್ಸ್ ದ ಥಿಂಗ್. So that much you should know. And a last article of the day, that is the grassland invaders stifles Assam's islands like national park home to a feral horses. Ma'am, horses na kelidini. What is this feral horses? So first we will see what is a feral horses. So these are the feral horses. Okay, they are not like a wild horses. ಇವಾಗಿರುವಂತ ವೈಲ್ಡ್ ಹಾರ್ಸಸ್ ಗಳನ್ನ ನೀವು ನೋಡ್ತೀರಾ ಆ ತರ ಇಲ್ಲ. ಸೊ ದೇ ಆರ್ ದಿ ಫೆಡರಲ್ ಹಾರ್ಸಸ್, ದೇ ಆರ್ ದಿ ಡೊಮ್ಯಾಸ್ಟಿಕ್ ಹಾರ್ಸಸ್. ಓಕೆ, ಸೊ ನಾವೇನ್ ಸಾಕ್ತಿವಿ ಡೊಮ್ಯಾಸ್ಟಿಕ್ ಹಾರ್ಸಸ್ ಗಳನ್ನ ಅವು ಸೊ ದೇ ಎಸ್ಕೇಪ್ ಟು ವೈಲ್ಡ್ ನಾವು. ಓಕೆ, ಫಾರೆಸ್ಟ್ ಗೆ ಇವಾಗ ಎಸ್ಕೇಪ್ ಆಗಿದಾವೆ. ಸೊ ದಟ್ ಎಸ್ಕೇಪ್ ಕೆಪಾಸಿಟಿ ಅಡಾಪ್ಟೆಡ್ ಟು ದ ವೈಲ್ಡ್. ಸೊ ಮೇನ್ಲಿ ದೇ ಆರ್ ಡೊಮ್ಯಾಸ್ಟಿಕಲಿ ಗ್ರೋನ್ ಹಾರ್ಸಸ್. ಬಟ್ ಇವಾಗ ಎಲ್ಲಿ ಹೋಗಿದೆ? ದೇ ಆರ್ ದೇರ್ ಇನ್ ಅ ವೈಲ್ಡ್ ಅಂಡ್ ದೇ ಆರ್ ಅಡಾಪ್ಟೆಡ್ ಟು ದ ವೈಲ್ಡ್ ಎನ್ವಿರಾನ್ಮೆಂಟ್. ಓಕೆ, ಸೊ ದೆನ್ ದೀಸ್ ಹಾರ್ಸಸ್ they are differentiated from the wild horses. Mainly they are abandoned during the World War II. Okay, so the descendant of the military horses abandoned during the World War II. World War II ಅಲ್ಲಿ ಬಿಟ್ಟಂತರು. Okay, so ಯಾರು the soldiers they will come on the horse. ಅಲ್ಲಿ ವಾರ್ ಆದಾಗ ಅವರು ಡೆತ್ ಆದ್ರು. ಅಲ್ಲಿದ್ದಂತ ಹಾರ್ಸ್ ಗಳು ಏನಾದ್ರು they went to a wild. ನಾವು ಅದನ್ನ ಏನಂತ ಕರಿತೀವಿ? The feral horses ಗಳಂತ ಕರಿತೀವಿ. ಸೊ ನಾವು ಇಂಡಿಯಾದಲ್ಲಿ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಈ ಫೆರಲ್ ಹಾರ್ಸಸ್ ಗಳನ್ನ ದಟ್ ಈಸ್ ಇನ್ ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ವೇರ್ ಇಟ್ ಇಸ್ ದೇರ್ ಇನ್ ಅಸ್ಸಾಂ. ಅಂಡ್ ಸೊ ರಿಮೆಂಬರ್, ಸೊ ದಿಸ್ ಫೆರಲ್ ಹಾರ್ಸಸ್ ಗಳು ಏನಿದಾವೋ ದೇ ಆರ್ ನಾಟ್ ಪ್ರೊಟೆಕ್ಟೆಡ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಓಕೆ, ಶೆಡ್ಯೂಲ್ 1 ಅಲ್ಲಿ ಇದೆಯಾ, ಶೆಡ್ಯೂಲ್ 2 ಅಲ್ಲಿ ಇದೆಯಾ, ಶೆಡ್ಯೂಲ್ 3 ಅಲ್ಲಿ ಇದೆಯಾ? ನೋ, ಎಲ್ಲೂ ಕೂಡ ಇಲ್ಲ. ಸೈಟ್ಸ್ ಅಲ್ಲಿ ಇದೆಯಾ? ನೋ. IUCN ಸ್ಟೇಟಸ್ ಇದೆಯಾ? ನೋ. Okay, but remember they are present in where? They present in the Assam Dibru-Saikhova National Park. Then what is their ecological role ಬಂದಾಗ grassland ecosystem ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. Okay, so because of the invasive species ಏನಾಗ್ತಿದೆಪ್ಪ ಅಂದ್ರೆ ಇದಕ್ಕೆ ಪ್ರಾಬ್ಲಮ್ಸ್ ಆಗ್ತಾ ಬರ್ತಿದೆ. So we will see that one. First of all, see this Dibru-Saikhova National Park ಎಲ್ಲಿದೆ? ಅಸ್ಸಾಂ ಅಲ್ಲಿ ಇರುವಂತದ್ದು. ಸೊ ಅಸ್ಸಾಂ ಅಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ 7 ನ್ಯಾಷನಲ್ ಪಾರ್ಕ್ಸ್ ಇದೆ. ಅದರಲ್ಲಿ Dibru-Saikhova it is there almost near to the Arunachal Pradesh. ಬ್ರಹ್ಮಪುತ್ರ ರಿವರ್ ಇಲ್ಲಿ ಫ್ಲೋ ಆಗ್ತಾ ಇರುವಂತದ್ದು. Dibru-Saikhova ಇದೆ. ದೆನ್ ಒಲಂಗ್ಪುರ್ ಗಿಬ್ಬಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಕಾಜಿರಂಗಾ ನ್ಯಾಷನಲ್ ಪಾರ್ಕ್, ಲೋಕೋವಾ ವೈಲ್ಡ್ ಲೈಫ್ ಸ್ಯಾಂಚುರಿ, ಒರಾಂಗ್ ನ್ಯಾಷನಲ್ ಪಾರ್ಕ್, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದೆಲ್ಲ ಕೂಡ ಇರುವಂತದ್ದು ಅಸ್ಸಾಂ ಅಲ್ಲಿ ಇರುವಂತದ್ದು. ದೆನ್ Dibru-Saikhova ಯಾವಾಗ ಡಿಕ್ಲೇರ್ ಮಾಡುವಂತದ್ದು? 1999 ಅಲ್ಲಿ ಡಿಕ್ಲೇರ್ ಮಾಡಿದರೆ. ಇಟ್ ಈಸ್ ಬಿಟ್ವೀನ್ ದ ಬ್ರಹ್ಮಪುತ್ರ ಅಂಡ್ Dibru river. So that is why Dibru-Saikhova river. Okay, so this much you should know, and you should know this, it's the only habitat for the feral horses in the India. It also has a rich biodiversity. Endemic species are there, but these species everything is getting threatened by the invasive species. Then main ಆಗಿ ನಾವು ಯಾವ ತರ invasive species ಗಳ ನೋಡ್ತಾ ಇದೀವಿ? So like this thing, the weed called as the Chromalena or Odorata, then Argantum, Coniosis, Parthenium, Heterophorus, Mechina, Mercanta. ಸೊ ಇದನ್ನ ಏನ್ ಮಾಡಬಹುದಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇದನ್ನ ನೇಮ್ಗಳನ್ನ ಕೊಟ್ಟು ವಾಟ್ ದೇ ಆರ್ ಅಂತ ಕೇಳಬಹುದು. ಸೊ ದೇ ಆರ್ ದಿ ಇನ್ವೇಸಿವ್ ಸ್ಪೀಶೀಸ್ ಅಂಡ್ ಫ್ಯೂ ದ ಎಂಡಮಿಕ್ ಸ್ಪೀಶೀಸ್ ಆಫ್ ದಿಸ್ Dibru-Saikhova ನ್ಯಾಷನಲ್ ಪಾರ್ಕ್ಸ್ ದೇ ಆರ್ ಆಕ್ಟಿಂಗ್ ಆಸ್ ಅ ಇನ್ವೇಸಿವ್. ಯಾವ್ದು ಅಂತ ಬಂದಾಗ ದಟ್ ಈಸ್ ದ ಬೋಪಾಕ್ಸ್ ಸೀಬಿಯಾ ಅಂಡ್ ಲಾರ್ಜೆಸ್ಟೋಮಿಯಾ ಸ್ಪೀಶಿಸೋವಾ. ಇದನ್ನ ಅಂತ ಕರೀತಾರೆ ಸಿಮಾಲು ಅಂಡ್ ಅಜೋರ್ ಅಂತ ಕರೀತಾರೆ ಅಸ್ಸಾಮಿ ಲ್ಯಾಂಗ್ವೇಜ್ ಅಲ್ಲಿ. So these two are the native species before. Now they are acting as the invasive species. ಇದರಿಂದ ಏನಾಗ್ತಿದೆ ಅಲ್ಲಿರುವಂತಹ ಲ್ಯಾಂಡ್ಸ್ಕೇಪ್, ಫಾರೆಸ್ಟ್ ಲ್ಯಾಂಡ್ಸ್ಕೇಪ್
ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಇಫ್ ಯು ಸಿ ದಿಸ್, if you see this data from 1919 to 2024, the land use and land cover changes. ಇಲ್ಲಿ ಬಂದಾಗ, so in 2000 ಅಲ್ಲಿ ಬಂದಾಗ grassland cover was 28.7% and evergreen, semi evergreen was 25.58%. Okay, so whereas in 2024 this land has changed to what? So whatever the degraded forest expanded to a 23.47%. Whatever the forest was there, ಅದೆಷ್ಟು ಮಟ್ಟಿಗೆ ಡಿಗ್ರೇಡ್ ಆಗಿದೆ? ಆಲ್ಮೋಸ್ಟ್ 23.47% ಡಿಗ್ರೇಡ್ ಆಗಿದೆ. ಅಂಡ್ ಅ ಗ್ರಾಸ್ ಲ್ಯಾಂಡ್ ಅಂಡ್ ಅ ಸೆಮಿ ಗ್ರೀನ್ ಎಕೋಸಿಸ್ಟಮ್ ವಾರ್ ಶಂಕ್ ಕನ್ಸಿಸ್ಟೆಂಟಿ ಆಗಿ ಚೇಂಜ್ ಆಗ್ತಾ ಬರ್ತಿರುತ್ತೆ. ಸೊ ವಾಟ್ ಎವರ್ ದ ಫಾರೆಸ್ಟ್ ವಾಸ್ ದೇ, ಅಲ್ಲಿಂದ ಏನಾಗಿ ಕನ್ವರ್ಟ್ ಆಗ್ತಿದೆಪ್ಪ ಅಂತಂದ್ರೆ ಸ್ಟಬ್ ಲ್ಯಾಂಡ್ ಆಗಿ ಕನ್ವರ್ಟ್ ಆಗ್ತಾ ಬರ್ತಿದೆ ಬಿಕಾಸ್ ಆಫ್ ದಿಸ್ invasive species in this region. Okay, so what it is doing, the causes of the changes, ಒಂದು the ಬ್ರಹ್ಮಪುತ್ರ ರಿವರ್ ಇಂದ ಆಗ್ತಿರುವಂತಹ ಫ್ಲಡ್ ಆಗಿರಬಹುದು, ಮತ್ತೆ ಜನಗಳಿಂದ ಆ ರೀಜನ್ ಅಲ್ಲಿ ಏನಾಗ್ತಿದೆ, ಪ್ರೆಷರ್ ಜಾಸ್ತಿ ಆಗ್ತಿದೆ, the habitations, the village within and around the Dibru-Saixopa National Park increase ಆಗ್ತಿದೆ, ಅದರಿಂದ ಏನಾಗ್ತಿದೆಪ್ಪ ಅಂದ್ರೆ ಫಾರೆಸ್ಟ್ ಡಿಗ್ರೇಡ್ ಆಗ್ತಿದೆ. and the third one is the invasive species ಇಂದ ಡಿಗ್ರೇಡ್ ಆಗ್ತಿರುವಂತದ್ದು. so that is why this is there in the news. ಓಕೆ, ದೆನ್ ಕನ್ಸರ್ವೇಷನ್ ಎಫರ್ಟ್ ಅಲ್ಲಿ ಬಂದಾಗ ಏನೇನೆಲ್ಲ ಮಾಡಬೇಕು? ಕಂಟ್ರೋಲ್ ಆಫ್ ದಿ ಇನ್ವೇಸಿವ್ ಸ್ಪೀಶೀಸ್, ಇಂಪ್ರೂವ್ ದಿ ಸರ್ವಿಲೆನ್ಸ್, ಇನ್ಕ್ರೀಸ್ ದಿ ಸ್ಟಾಫಿಂಗ್, ರೀಲೊಕೇಶನ್ಸ್ ಆಫ್ ದಿ ಫಾರೆಸ್ಟ್ ವಿಲೇಜಸ್ ಅಂಡ್ ಸ್ಟ್ರೆಂಥನ್ ದಿ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ವೈ ಇಟ್ ಇಸ್ ಇಂಪಾರ್ಟೆಂಟ್? ಸೊ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ದಿಸ್ ನ್ಯಾಷನಲ್ ಪಾರ್ಕ್? ನೋ, in all our India, if you take, so every year if you take the forest report, so our forest is shrinking rather than increasing. So maybe the mangrove forest adu ಜಾಸ್ತಿ ಆಗಿದೆ, but the shrubs or the desertification is increasing in India. So why? The reasons is which one? Either the climate change or the anthropogenic or because of the invasive species. So invasive species kana ನಾವು ಏನು ಮಾಡಬೇಕು? ಕಂಟ್ರೋಲ್ ಮಾಡಬೇಕು ಅಂತ ಓವರ್ ಆಗಿ ಇಲ್ಲಿ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂತ. So these many articles in today's newspaper you must cover. Okay, so ಇಷ್ಟನ್ನ ಹೇಳ್ತಾ ಇವತ್ತು ಕ್ಲಾಸ್ ನ ಮುಗಿಸೋಣ. ದೆನ್ ಅದ್ರ ಜೊತೆಗೆ ನಮ್ಮ NCG ಅಕಾಡೆಮಿಯಲ್ಲಿ UPSC, KPSC, SSC, ಬ್ಯಾಂಕಿಂಗ್ ಇದೆಲ್ಲ ಕ್ಲಾಸಸ್ಗಳು ಕೂಡ ಇದೆ ಅಂಡ್ ಟೆಸ್ಟ್ ಸೀರೀಸ್ ಕೂಡ ಇದೆ. ನಾನು ಆಸ್ ಐ ಆಲ್ರೆಡಿ ಸೆಡ್ ದಟ್, ಸೊ PSI, ESIಗೆ ಹೊಸದಾಗಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ, ಮತ್ತೆ NCERT ಟೆಸ್ಟ್ ಸೀರೀಸ್ ಕೂಡ ಇದೆ. ಯಾರು ಕೂಡ ಇಂಟ್ರೆಸ್ಟ್ ಇದೆಯಾ ಅವರು ಕೆಳಗಡೆ ಕಾಣಿಸುವಂತ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ನಮ್ಮ ಆಫ್ಲೈನ್ ಸೆಂಟರ್ಸ್ ಕೂಡ ನೀವು ಬಂದು ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ನಿಮ್ಮ ಪ್ರಿಪರೇಷನ್ ಇನ್ನ ಎನ್ಹಾನ್ಸ್ ಮಾಡ್ಬೋದು. ಓಕೆ, ಸೊ ಇಷ್ಟನ್ನ ಹೇಳ್ತೇವೆ, ಕ್ಲಾಸ್ ಮುಗಿಸ್ತೀನಿ. ಪುನಃ ನಾಳೆ ಹೊಸ ಎಡಿಟೋರಿಯಲ್ಸ್ ಮತ್ತೆ ಆರ್ಟಿಕಲ್ಸ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.